ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಬರ್ತಿರ್ತಕ್ಕಂತಹ ನಿಮಗೆ ಈ ಒಂದು ವಿಡಿಯೋ ಅಂದರೆ ಮೆಗಾ ಕ್ಲಾಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಕರ್ನಾಟಕ TETಗೆ ಇಂಗ್ಲೀಷ್ ಪೆಡಗಾಗಿ ಆಗಿರ್ಬೋದು, ಇಂಗ್ಲೀಷ್ ಸಬ್ಜೆಕ್ಟ್ ಆಗಿರ್ಬೋದು. ಸೊ ಸಾಕಷ್ಟು ಜನ ಕೇಳ್ತಾ ಇದ್ರಿ, ಸರ್ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ನಮಗೆ ಕ್ಲಾಸನ್ನು ತಿಳಿಸ್ಕೊಡಿ ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ಅಂದರೆ 1 ಅವರ್ ಕ್ಲಾಸಲ್ಲಿ ಹಿಂದಿನ CTETನ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ವಿವರಿಸಲಾಗುತ್ತೆ. ಸೊ ಈ ಎಲ್ಲ ಪ್ರಶ್ನೆಗಳು ನಿಮಗೆ ಈಗ TET ಅಟೆಂಡ್ ಮಾಡ್ತಿರ್ತಕ್ಕಂಥವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಈಗ ಕಂಟಿನ್ಯೂ ಆಗಿ ನೋಡಿ. ಈ ವಿಡಿಯೋನ ಪ್ರಸ್ತುತಪಡಿಸಿರ್ತಕ್ಕಂಥವರು ತಿಪ್ಪೇಶ್ NE ಅವರು. ಸೊ ಲೆಟ್ ಅಸ್ ಕಂಟಿನ್ಯೂ ದ ವಿಡಿಯೋ. ಮೊದಲನೇ ಪ್ರಶ್ನೆ ಕ್ವಶನ್ ನಂಬರ್ 11 ನೀವು ನೋಡ್ತಾ ಇದ್ದೀರಾ. ನಾನು ರೀಡ್ ಮಾಡ್ತೀನಿ, ಅದಕ್ಕೆ ಅರ್ಥ ಹೇಳ್ತೀನಿ, ಹಾಗೆ ಆನ್ಸರು ಕೂಡ ನಿಮಗೆ ತಿಳಿಸ್ತೀನಿ. ಫಸ್ಟ್, ವೆನ್ ಯು ಲರ್ನರ್ ಸೀಮ್ ಟು ಲೂಸ್ ಇಂಟ್ರೆಸ್ಟ್ ಇನ್ ಎ ಲೆಸನ್ ದ ಟೀಚರ್ ಶುಡ್. ಈ ಪ್ರಶ್ನೆಗೆ ಅರ್ಥ, ವೆನ್ ಯು ಲರ್ನರ್ ಸೀಮ್ ಟು ಲೂಸ್ ಇಂಟ್ರೆಸ್ಟ್ ಇನ್ ಎ ಲೆಸನ್ ಅಂದರೆ ಒಬ್ಬ ಕಲಿಯುವಂಥವರು ಪಾಠದಲ್ಲಿ ಆಸಕ್ತಿಯನ್ನು ಕಳ್ಕೊಂಡ್ರೆ ದ ಟೀಚರ್ ಶುಡ್ ಅಂದರೆ ಶಿಕ್ಷಕರು ಏನು ಮಾಡಬೇಕು ಅಂತ ಪ್ರಶ್ನೆಗೆ ಅರ್ಥವನ್ನು ನಾವು ನೋಡ್ಬೋದು. ಆಪ್ಷನ್ ಫಸ್ಟ್ ಒನ್, ಟೆಲ್ ಎ ಸ್ಟೋರಿ ಆರ್ ಕಂಡಕ್ಟ್ ಆ್ಯನ್ ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟಿ ಅಂದರೆ ಕತೆ ಹೇಳೋದು ಅಥವಾ ಒಂದು ಆಸಕ್ತಿದಾಯಕ ಚಟುವಟಿಕೆಯನ್ನು ಮಾಡುವಂಥದ್ದು. ಸೆಕೆಂಡ್, ಆಸ್ಕ್ ದೆಮ್ ಟು ಸಿಟ್ ಕ್ವೈಟ್ಲಿ ಫಾರ್ ಸಮ್ ಟೈಮ್, ಇಲ್ಲ ಅವ್ರನ್ನ ಸ್ವಲ್ಪ ಸಮಯದವರೆಗೆ ನಿಶ್ಶಬ್ದವಾಗಿ ಕುಳಿತಿರುವಂತೆ ತಿಳಿಸುವುದು. ಥರ್ಡ್ ಆಪ್ಷನ್, ಅಲೋ ದೆಮ್ ಟು ಗೋ ಔಟ್ ಆ್ಯಂಡ್ ಪ್ಲೇ. ಮೂರನೇ ಒಂದು ಆಯ್ಕೆ ಏನು ಹೇಳುತ್ತೆ, ಅಲೋ ದೆಮ್ ಟು ಗೋ ಆ್ಯಂಡ್ ಔಟ್ ಆ್ಯಂಡ್ ಪ್ಲೇ ಅಂದರೆ ಅವ್ರನ್ನ ಹೊರಗಡೆ ಹೋಗಿ ಆಟ ಆಡಲು ಸೂಚಿಸುವುದು. ಫೋರ್ತ್ ಒನ್, ಆಸ್ಕ್ ದೆಮ್ ಟು ಸ್ಲೀಪ್ ಫಾರ್ ಎ ವೈಲ್, ಅವ್ರಿಗೆ ಸ್ವಲ್ಪ ಸಮಯದವರೆಗೆ ವಿಶ್ರಾಂತಿ ಪಡೆಯುವಂತೆ ಸೂಚಿಸುವುದು. ಈ ಒಂದು ಆಯ್ಕೆಯಲ್ಲಿ ಶಿಕ್ಷಕರು ಅವರು ಆಸಕ್ತಿಯನ್ನು ಕಳೆದುಕೊಂಡಾಗ ನಾವು ಮಾಡುವಂಥ ಚಟುವಟಿಕೆ, ನಾವು ಎಲ್ಲ ಆಯ್ಕೆಗಳನ್ನು ಗಮನಿಸಿದಾಗ ಅದರಲ್ಲಿ ಮುಖ್ಯವಾಗಿ ನಾವು ನೋಡ್ಬೋದು 1ನೇ ಆಯ್ಕೆ ಸೂಕ್ತವಾದಂಥ ಉತ್ತರ. ಏಕೆ ಅಂದರೆ ಟೆಲ್ ಎ ಸ್ಟೋರಿ, ಅವ್ರಿಗೊಂದು ಆ ಸಂದರ್ಭದಲ್ಲಿ ಆಸಕ್ತಿ ಕಳ್ಕೊಂಡಾಗ ಅವ್ರಿಗೊಂದು ಕಥೆ ಹೇಳೋದ್ರ ಮೂಲಕ ಅವರನ್ನು ನಾವು ಗಮನವನ್ನು ಕೇಂದ್ರೀಕರಿಸ್ಬೋದು. ಕಂಡಕ್ಟ್ ಆ್ಯನ್ ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟಿ ಅಥವಾ ಒಂದು ಆ್ಯಕ್ಟಿವಿಟಿ ಮಾಡೋದ್ರ ಮೂಲಕ ಅವರನ್ನು ನಾವು ಅವ್ರಿಗೆ ಈ ಒಂದು ಆಸಕ್ತಿಯನ್ನು ಬರುವಂತೆ ಮಾಡ್ಬೋದು ಅಂತ ನಾವು ತಿಳಿಬೋದು. ಹಾಗಾಗಿ 11ನೇ ಕ್ವಶನ್ಗೆ ಆಯ್ಕೆ 1 ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 12. The Right of Children to Free and Compulsory Education Act 2009 has included all-round development of the child as one of the aims of education because. ಇದಕ್ಕೆ ಅರ್ಥ ನೋಡಿದ್ರೆ, ರೈಟ್ ಆಫ್ ಎಜುಕೇಷನ್ ಅಂದರೆ ಮಕ್ಕಳ ಹಕ್ಕು, ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ ಅಂದರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ 2009 ಏನನ್ನು ತಿಳಿಸುತ್ತೆ, ಆ್ಯಸ್ ಇನ್ಕ್ಲೂಡೆಡ್ ಆಲ್ ರೌಂಡ್ ಡೆವಲಪ್ಮೆಂಟ್ ಅಂದರೆ ಸರ್ವತೋಮುಖ ಅಭಿವೃದ್ಧಿ, ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಬಗ್ಗೆ ಹೇಳುತ್ತೆ. ಆ್ಯಸ್ ಒನ್ ಆಫ್ ಏಮ್ಸ್ ಆಫ್ ಎಜುಕೇಷನ್ ಬಿಕಾಸ್, ಅದಕ್ಕೆ ಏಮ್ಸ್ ಅಂದರೆ ಗುರಿಗಳು, ಆ ಶಿಕ್ಷಣದ ಗುರಿ ಏನು ಅನ್ನೋದನ್ನು ಈ ಆಪ್ಷನ್ ಯಾವುದು ಸೂಕ್ತವಾದ್ದು ಅಂತ ನಾವು ನೋಡ್ಬೋದು. ಅದನ್ನು ಪತ್ತೆ ಹಚ್ಚೋದಾದರೆ ನಾವು ಆಪ್ಷನ್ನ ಒಂದ್ಸಲಿ ನೋಡೋಣ. ಫಸ್ಟ್ ಒನ್, ಇಟ್ ನರ್ಚರ್ಸ್ ದ ಫಿಸಿಕಲ್, ಮೆಂಟಲ್ ಆ್ಯಂಡ್ ಎಮೋಷನಲ್ ಆಸ್ಪೆಕ್ಟ್ಸ್ ಆಫ್ ದ ಚೈಲ್ಡ್ ಅಂದರೆ ಅದು ಪೋಷಿಸಿದೆ. ಇಟ್ ನರ್ಚರ್ಸ್ ಅಂದರೆ ಪೋಷಿಸೋದು ಏನು, ದ ಫಿಸಿಕಲ್ ದೈಹಿಕವಾಗಿ, ಮೆಂಟಲ್ ಭೌತಿಕವಾಗಿ, ಆ್ಯಂಡ್ ಎಮೋಷನಲ್ ಭಾವನಾತ್ಮಕವಾಗಿ ಆಯಾಮಗಳ ಮೂಲಕ ಮಗುವನ್ನು ಅಭಿವೃದ್ಧಿಗೊಳಿಸುವಂಥದ್ದು. ಸೆಕೆಂಡ್ ಒನ್, ಇಟ್ ಎನ್ಶೂರ್ಸ್ ದ್ಯಾಟ್ ಎವ್ರಿ ಚೈಲ್ಡ್ ಈಸ್ ಪಾರ್ಟ್ ಆಫ್ ವರ್ಕ್ ಫೋರ್ಸ್, ಮಗುವಿನ ಪ್ರತಿಯೊಂದು ವರ್ಕ್ ಫೋರ್ಸ್ ಅಂದರೆ ಇಟ್ ಎನ್ಶೂರ್ಸ್ ಅದು ಖಾತ್ರಿಪಡಿಸುತ್ತೆ, ಎವ್ರಿ ಚೈಲ್ಡ್ ಪ್ರತಿಯೊಂದು ಮಗುವನ್ನು ಒಂದು ಭಾಗವಾಗಿ, ಕೆಲಸದ ಒಂದು ಭಾಗವಾಗಿ ತೆಗೆದುಕೊಳ್ಳುವಂಥರ ಬಗ್ಗೆ ಸೂಚಿಸುತ್ತೆ. ಥರ್ಡ್ ಒನ್, ಎವ್ರಿ ಚೈಲ್ಡ್ ಗ್ರೋಸ್ ರ್ಯಾಪಿಡ್ಲಿ ಬಿಟ್ವೀನ್ 6 to 14 years. ಇದರ ಮತ್ತೊಂದು ಉದ್ದೇಶ, ಎವ್ರಿ ಚೈಲ್ಡ್ ಗ್ರೋಸ್ ಅಂದರೆ ಪ್ರತಿಯೊಂದು ಮಗು ಬೆಳೆಯುತ್ತೆ, ವೇಗವಾಗಿ ಬೆಳೆಯುತ್ತೆ. ಬಿಟ್ವೀನ್ 6 to 14 years 6 ರಿಂದ 14 ವರ್ಷದ ಮಗು ವೇಗವಾಗಿ ಬೆಳೆಯುತ್ತೆ ಅನ್ನುವುದು ಇದಕ್ಕೆ ಕಾರಣ. 4ನೇದು, ಪ್ರಾಪರ್ ಹೆಲ್ತ್ ಕೇರ್ ಈಸ್ ಎಸೆನ್ಷಿಯಲ್, ಅದಕ್ಕೆ ಸೂಕ್ತವಾದ ಆರೋಗ್ಯ ಕಾಳಜಿ ಇದಕ್ಕೆ ಬಹುಮುಖ್ಯವಾದಂಥದ್ದು. ಈ ಎಲ್ಲವುಗಳನ್ನು ನೋಡಿದರೆ ಈ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಮೂಲ ಗುರಿ ಏನು ಅಂತ ನಾವು ನೋಡೋದಾದರೆ ಈ ಒಂದು ಕೊಟ್ಟಿರೋ ಆಯ್ಕೆಗಳಲ್ಲಿ ಸೂಕ್ತವಾದ್ದು ಅಂದರೆ ನಾವು ನೋಡೋದಾದರೆ
ಫಸ್ಟ್ ಒನ್ ನಾವು ಗಮನಿಸ್ಬೋದು. ಯಾಕೆ ಅಂತ ನಾವು ಹೇಳೋದಾದರೆ ಇಟ್ ನರ್ಚರ್ಸ್ ಅಂದರೆ ಪೋಷಿಸುವುದು ಅಥವಾ ಅದಕ್ಕೆ ಪೂರೈಸುವಂಥದ್ದು. ಏನು? ಫಿಸಿಕಲ್, ಮೆಂಟಲ್ ಆ್ಯಂಡ್ ಎಮೋಷನಲ್, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಈ ಎಲ್ಲ ಆಯಾಮಗಳಿಂದ ಮಗುವನ್ನು ಸರ್ವತೋಮುಖವಾಗಿ ಅಭಿವೃದ್ಧಿಗೊಳಿಸುವಂಥದ್ದು ಇದಕ್ಕೆ ಸೂಕ್ತವಾದ್ದು ಅಂತ ನಾವು ತಿಳಿಬೋದು. ಹಾಗಾಗಿ ಉತ್ತರ ಇಲ್ಲಿ ಫಸ್ಟ್ ಒನ್ ಅಂತ ನಾವು ಗುರುತಿಸ್ಬೋದು. 13th question. Teachers do not give the meaning of new words to learners directly because. ಇದಕ್ಕೆ ಅರ್ಥ ನಾನು ಹೇಳೋದಾದರೆ ಟೀಚರ್ಸ್ ಡು ನಾಟ್ ಗಿವ್ ದ ಮೀನಿಂಗ್ ಆಫ್ ನ್ಯೂ ವರ್ಡ್ಸ್ ಅಂದರೆ ಶಿಕ್ಷಕರು ಡು ನಾಟ್ ಗಿವ್ ಅಂದರೆ ಕೊಡಬಾರ್ದು. ಏನನ್ನ? ಮೀನಿಂಗ್ ಆಫ್ ನ್ಯೂ ವರ್ಡ್ಸ್ ಅಂದರೆ ಹೊಸ ಪದಗಳಿಗೆ ಇಂಗ್ಲೀಷ್ ಭಾಷಾ ಶಿಕ್ಷಕ ಶಬ್ದಗಳ ಅರ್ಥವನ್ನು ನೇರವಾಗಿ ಮಕ್ಕಳಿಗೆ ಬರೆಸಬಾರ್ದು ಅಥವಾ ಕೊಡಬಾರ್ದು. ಟು ಲರ್ನರ್ಸ್ ಡೈರೆಕ್ಟ್ಲಿ ಬಿಕಾಸ್. ಅದಕ್ಕೆ ಕಾರಣ ಏನು ಅಂತ ಕೇಳ್ತಾನೆ. ಈಗ ಇದು ಒಂದು ಪೆಡಗಾಗಿ ಕ್ವಶನ್ನು. ಅಂದರೆ ಒಬ್ಬ ಇಂಗ್ಲೀಷ್ ಟೀಚರು ಏನು ಮಾಡ್ತಾರೆ, ನೀವು ಹಿಂದೆ ನಿಮಗೆ ಕಲ್ತಿರುವಾಗ ನೋಡ್ಬೋದು, ಮೀನಿಂಗ್ ವರ್ಡ್ಸ್ ಅಂತ ಬೋರ್ಡ್ ಮೇಲೆ ಡೈರೆಕ್ಟ್ ಬರೆದು ಅವಕ್ಕೆ ಅರ್ಥಗಳನ್ನು ಬರ್ಕೊತ ಹೋಗ್ತಾರೆ. ಅದನ್ನು ಬರ್ಕೊಳ್ರಿ ಅಂತ ಡೈರೆಕ್ಷನ್ ಮಾಡ್ತಾರೆ. ಅದು ಮಾಡಬಾರ್ದು ಅಂತ ಹೇಳ್ತದೆ ನಮ್ಮ ಒಂದು ಈ ಒಂದು ಶಿಕ್ಷಣ ನೀತಿ. ಈ ಕಾರಣ ಏನು ಅಂತ ಕೇಳೋದಾದರೆ ಆಪ್ಷನ್ ನೋಡೋಣ. ಫಸ್ಟ್ ಒನ್, ಲರ್ನರ್ಸ್ ಡು ನಾಟ್ ಲೈಕ್ ಟು ಬಿ ಗಿವನ್ ದ ಮೀನಿಂಗ್ ಆಫ್ ವರ್ಡ್ಸ್. ಅಂದರೆ ಕಲಿಯುವಂಥವರು ನಾವು ಕೊಡುವಂಥ ಶಬ್ದಗಳ ಅರ್ಥವನ್ನು ಅವರು ಇಷ್ಟಪಡೋದಿಲ್ಲ ಅಂತ ಒಂದನೇ ಆಪ್ಷನ್ ಇರುತ್ತೆ. ಸೆಕೆಂಡ್ ಆಪ್ಷನ್ ಏನು ಹೇಳುತ್ತೆ? ಇಟ್ ಪ್ರಿವೆಂಟ್ಸ್ ಲರ್ನರ್ಸ್ ಫ್ರಮ್ ಡಿಸ್ಕವರಿಂಗ್ ದ ಮೀನಿಂಗ್ ಥ್ರೂ ಪಜಲಿಂಗ್ ಔಟ್ ಯೂಸಿಂಗ್ ಕ್ಲೂಸ್. ಇಟ್ ಪ್ರಿವೆಂಟ್ಸ್ ಅಂದರೆ ತಡೆಯೋದು. ಇಟ್ ಪ್ರಿವೆಂಟ್ಸ್ ಲರ್ನರ್ಸ್ ಅಂದರೆ ಅದು ಕಲಿಯುವಂಥವರಿಗೆ ತಡೆಯನ್ನು ಒಡ್ಡುತ್ತೆ. ಯಾವುದು? ಫ್ರಮ್ ಡಿಸ್ಕವರಿಂಗ್ ದ ಮೀನಿಂಗ್ ಅಂದರೆ ಮಗು ಹೊಸ ಪದಗಳಿಗೆ ಅರ್ಥವನ್ನು ಹುಡುಕುವಂತಹ ಕೆಲಸಕ್ಕೆ ಅದು ತಡೆಯೊಡ್ಡುತ್ತೆ. ಥ್ರೂ ಪಜಲಿಂಗ್ ಔಟ್ ಯೂಸಿಂಗ್ ಕ್ಲೂಸ್. ಅದು ಕೆಲವೊಂದು ಸುಳಿವುಗಳನ್ನು ಬಳಸ್ಕೊಂಡು ಅದು ಹೊಸ ಪದಗಳಿಗೆ ಅರ್ಥ ಹುಡುಕುವಂತಹ ಕಾರ್ಯಕ್ಕೆ ಅಥವಾ ಒಂದು ಆ್ಯಕ್ಟಿವಿಟಿಗೆ ಅಥವಾ ಒಂದು ಕ್ರಿಯೆಗೆ ತಡೆಯನ್ನು ಒಡ್ಡುತ್ತೆ. ಆಗ ಅದು ಇದರಿಂದ ತೊಂದರೆಯನ್ನು ಉಂಟು ಮಾಡುತ್ತೆ ಅಂತ ಹೇಳುತ್ತೆ. ಇನ್ನು ಥರ್ಡ್ ಒನ್, ಲರ್ನರ್ಸ್ ಆಲ್ರೆಡಿ ನೋ ಮೀನಿಂಗ್ ಆಫ್ ದ ವರ್ಡ್ಸ್. ಕಲಿಯುವಂಥವರು ಈಗಾಗಲೇ ಅದರ ಪದಗಳ ಅರ್ಥವನ್ನು ತಿಳಿದಿರ್ತಾರೆ, ಹಾಗಾಗಿ ಅದನ್ನು ಬರೆಸಬಾರದು ಅಂತ ಹೇಳ್ತಾರೆ. ಇನ್ನು ಫೋರ್ತ್ ಒನ್, ವೆಕಾಬುಲರಿ ವಿಲ್ ನಾಟ್ ಬಿ ಎನ್ರಿಚ್ಡ್. ಇದರಿಂದ ಶಬ್ದ ಸಂಪತ್ತು ಹೆಚ್ಚಾಗುವುದಿಲ್ಲ ಅಂತ ತಿಳಿಯುತ್ತೆ. ಇವೆಲ್ಲವನ್ನು ನಾವು ಗಮನಿಸೋದಾದರೆ ಇದಕ್ಕೆ ಸೂಕ್ತವಾದಂತಹ ಆಪ್ಷನ್ನು ನಾವು ನೋಡೋದಾದರೆ ಈ ಸೆಕೆಂಡ್ ಒನ್ನನ್ನು ನಾವು ನೋಡ್ಬೋದು. ಯಾಕೆ ಅಂದರೆ ಇದು ಯಾಕೆ ಸೆಕೆಂಡ್ ಒನ್ ಸೂಕ್ತ ಅಂದರೆ ಫಸ್ಟ್ ಒನ್ ಹೇಳುತ್ತೆ ಲರ್ನರ್ಸ್ ಡು ನಾಟ್ ಲೈಕ್ ಟು ಬಿ ಗಿವನ್ ದ ಮೀನಿಂಗ್ ಆಫ್ ದ ವರ್ಡ್ಸ್. ಅಂದರೆ ಶಬ್ದದ ಅರ್ಥಗಳನ್ನು ಅವರು ಬಯಸೋದಿಲ್ಲ ಅಂತಲ್ಲ. ಈ ಸೆಕೆಂಡ್ ಒನ್ ಏನು ಅರ್ಥ ಕೊಡುತ್ತೆ? ಇಟ್ ಪ್ರಿವೆಂಟ್ಸ್ ಲರ್ನರ್ಸ್ ಫ್ರಮ್ ಡಿಸ್ಕವರಿಂಗ್. ಅದು ಮಗುವಿಗೆ ಒಂದು ಚಟುವಟಿಕೆ, ಒಂದು ಅರ್ಥ ಗೊತ್ತಿಲ್ಲ ಅಂದರೆ ಮಗು ತನ್ನದೇ ಆದಂತಹ ಒಂದು ಶೈಲಿಯಲ್ಲಿ ಅರ್ಥವನ್ನು ಹುಡುಕುತ್ತೆ. ಡಿಕ್ಷನರಿ ಮೂಲಕ ಆಗಿರ್ಬೋದು, ಬೇರೆಯವರ ಮೂಲಕ ಆಗಿರ್ಬೋದು, ಶಿಕ್ಷಕರ ಮೂಲಕ ಆಗಿರ್ಬೋದು, ಬೇರೆ ಬೇರೆ ವಿಧಾನಗಳ ಮೂಲಕ ಮಗುವಿಗೆ ಅರ್ಥವನ್ನು ಹುಡುಕಿ ಅವುಗಳನ್ನು ಸುಳಿವುಗಳನ್ನು ಬಳಸಿ ಆ ಒಂದು ತನ್ನ ಪಾರ್ಟ್ ಆಫ್ ವರ್ಕನ್ನು ಕಂಪ್ಲೀಟ್ ಮಾಡುತ್ತೆ. ಆಗ ಅದರ ಮಗುವಿನ ವೆಕಾಬುಲರಿನೂ ಹೆಚ್ಚಾಗುತ್ತೆ, ಅದರ ಜ್ಞಾನವೂ ಹೆಚ್ಚಾಗುತ್ತೆ, ಇದರಿಂದ ಉಪಯೋಗ ಆಗುತ್ತೆ ಅಂತ ತಿಳಿಬೋದು. ಹಾಗಾಗಿ ನೇರವಾಗಿ ನಾವು ಡಿಕ್ಷನರಿ ವರ್ಡ್ಸನ್ನು, ಮೀನಿಂಗ್ ವರ್ಡ್ಸನ್ನು ನಾವು ಬರೆಸಿದರೆ ಬೋರ್ಡ್ ಮೇಲೆ ಅದರಿಂದ ಹೆಚ್ಚು ಉಪಯೋಗ ಆಗೋದಿಲ್ಲ ಅನ್ನೋದು ಈ ಒಂದು ಉದ್ದೇಶ. ನೆಕ್ಸ್ಟ್ ಕ್ವಶನ್ ನಂಬರ್ 14 ನೋಡೋಣ. 14. Which of the following is an instance of non-formal learning? Which of the following is an? ಈ ಕೆಲವುಗಳಲ್ಲಿ ಯಾವ ಒಂದು ಅಂಶ ಇನ್ಸ್ಟೆನ್ಸ್ ನಾನ್ ಫಾರ್ಮಲ್ ಲರ್ನಿಂಗ್ ಫಾರ್ಮಲ್ ನಾನ್ ಫಾರ್ಮಲ್ ಅಂತ. ಫಾರ್ಮಲ್ ಅಂದರೆ ಔಪಚಾರಿಕ ಶಿಕ್ಷಣ ಅಂತೀವಿ, ನಾನ್ ಫಾರ್ಮಲ್ ಅಂದರೆ ಅನೌಪಚಾರಿಕ ಶಿಕ್ಷಣ. ಇದರಲ್ಲಿ ಯಾವ ಒಂದು ಅಂಶ, ಯಾವ ಒಂದು ಸನ್ನಿವೇಶ ಅನೌಪಚಾರಿಕ ಶಿಕ್ಷಣವನ್ನು ಸೂಚಿಸುವಂಥದ್ದಾಗಿದೆ ಅಂತ ಹೇಳುತ್ತೆ. ಈ ಕೆಳಗಿನವ್ರಿಗೆ ಅರ್ಥ ಹೇಳ್ತೀನಿ, ಈಸಿಯಾಗಿ ನೀವು ಒಂದು ಫೈಂಡ್ ಔಟ್ ಮಾಡ್ಬೋದು. ಆನ್ಸರ್ನ ನಾವು ಯಾವುದೇ ಒಂದು ಕ್ವಶನ್ಗೆ ಹೇಗೆ ಹುಡುಕ್ಬೋದು ಅಂದರೆ ಡಿಲೀಟ್ ಮೆಥಡ್ ಅಂತ ನಾವು ಇಲ್ಲಿ ಭಾಳ ಈಸಿಯಾಗಿ ಬಳಸ್ಬೋದು. ಒಂದೇ ಆಪ್ಷನ್ ಹೇಳ್ತೀನಿ, ಅದಕ್ಕೆ ಅರ್ಥ ಮಾಡಿಕೊಂಡು ಇದು ಬರುತ್ತೋ ಇಲ್ವೋ ಅದಕ್ಕೆ ಉತ್ತರ ಈಗ ಅದನ್ನ ತೆಗೆದಾಗ ಅಂದರೆ ಡಿಲೀಟ್ ಮಾಡೋದ್ರ ಮೂಲಕ ನಾವು ಸರಿಯಾದ ಉತ್ತರ ಕಂಡ್ಕೊಬೋದು. ಫಸ್ಟ್ ಒನ್, ಚಿಲ್ಡ್ರನ್ ಲರ್ನಿಂಗ್ ಟು ಕುಕ್ ಫಾರ್ ದೇರ್ ಪೇರೆಂಟ್ಸ್. ನೋಡಿ, ಮಗು ಕಲಿಯುತ್ತದೆ ಅಡುಗೆ ಮಾಡೋದನ್ನು, ಕುಕ್ ಅಂದರೆ ಅಡುಗೆ ಮಾಡೋದು, ಫಾರ್ ದೇರ್ ಪೇರೆಂಟ್ಸ್ ಅಂದರೆ ತಂದೆ ತಾಯಿಗಳ ಮೂಲಕ ಮಗು ಅಡುಗೆ ಮಾಡುವುದನ್ನು ಕಲಿಯುತ್ತದೆ. ಒಂದನೇ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಚಿಲ್ಡ್ರನ್ ಲರ್ನಿಂಗ್ ಎ ನ್ಯೂ ಗೇಮ್ ಫ್ರಮ್ ಫ್ರೆಂಡ್ಸ್.
ಮಗು ಹೊಸ ಆಟಗಳನ್ನು ಕಲಿಯುತ್ತೆ. ಮಗು ಹೊರಗೆ ಆಟ ಆಡೋಕೆ ಹೋಗಿದೆ ಅಂದರೆ ಆ ಮಗು ಫ್ರೆಂಡ್ ಜೊತೆ ಆಟ ಆಡುವಾಗ ಹೊಸ ಆಟಗಳನ್ನು ಕಲಿಯುತ್ತೆ. ಅದು ಕೂಡ ಬೇರೆಯವರ ಸಹಾಯ ತಗೊಂಡು ಕಲಿಯುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಚಿಲ್ಡ್ರನ್ ಲರ್ನಿಂಗ್ ಥ್ರೂ ಕರಸ್ಪಾಂಡೆನ್ಸ್ ಲೆಸನ್ಸ್. ಒಂದು ಮಗು ಶಿಕ್ಷಣ ಪಡೆಯುತ್ತೆ, ದೂರ ಶಿಕ್ಷಣ. ಕರಸ್ಪಾಂಡೆನ್ಸ್ ಅಂದರೆ ಅಲ್ಲಿ ಯಾವುದೇ ಟೀಚರ್ ಇರಲ್ಲ, ಯಾರ ಹೆಲ್ಪ್ ಇರಲ್ಲ, ಅಂಥವ್ರ ಮೂಲಕ ಶಿಕ್ಷಣ ಪಡೆಯುತ್ತೆ. ಫೋರ್ತ್ ಒನ್, ಚಿಲ್ಡ್ರನ್ ಲರ್ನಿಂಗ್ ಡ್ರಾ ಫ್ರಾಮ್ ದೇರ್ ಆರ್ಟ್ ಟೀಚರ್. ಮಗು ಚಿತ್ರ ಬಿಡಿಸೋದನ್ನು ಚಿತ್ರಕಲಾ ಶಿಕ್ಷಕರ ಮೂಲಕ ಅದು ಕಲಿಯುತ್ತದೆ. ನೋಡಿ, ಎಲ್ಲವುಗಳನ್ನು ಕಲಿಸ್ತಾ ಬಂದರೆ ಒಂದೇ ಆಪ್ಷನ್ ಡಿಲೀಟ್ ಮಾಡಬೇಕು. ಯಾಕಂದರೆ ಅದು ಅಡುಗೆ ಮಾಡೋದು ಕಲಿತು ಯಾರಿಂದ ಕಲಿತು ಅಡುಗೆ ಮಾಡೋದನ್ನು, ಅಂದರೆ ಯಾರಿಂದ ಕಲಿತು ಅಡುಗೆ ಮಾಡೋದು? ಶಿಕ್ಷಕರಿಂದ ಅಲ್ಲ, ಪೇರೆಂಟ್ಸಿಂದ ಅಂತ ನಾವು ನೋಡಿದ್ವಿ. ಪೇರೆಂಟ್ಸಿಂದ ಅಡುಗೆ ಮಾಡೋದು ಕಲಿತು. ಸೆಕೆಂಡ್ ಒನ್, ಆಟ ಆಡೋದು ಕಲಿತು ಯಾರಿಂದ? ಫ್ರೆಂಡ್ ಆಡೋದು ಕಲಿತು. ಥರ್ಡ್ ಒನ್, ಚಿಲ್ಡ್ರನ್ ಲರ್ನಿಂಗ್ ಟು ಕರಸ್ಪಾಂಡೆನ್ಸ್ ಲೆಸನ್ಸ್. ಈ ಒಂದು ಪಾಯಿಂಟ್ ಇದಕ್ಕೆ ಸರಿಯಾದ ಉತ್ತರ ಅಂತ ಯಾಕೆ ನಾವು ಗುರುತಿಸ್ಬೋದು, ಏಕೆ ಅಂತ ಹೇಳ್ತೀನಿ ನೋಡ್ರಿ. ಅದಕ್ಕಿಂತ ಮೊದಲು 4ನೇ ಪಾಯಿಂಟು ನಾವು ನೋಡೋಣ. ಚಿಲ್ಡ್ರನ್ ಲರ್ನಿಂಗ್ ಟು ಡ್ರಾ ದೇರ್ ಆರ್ಟ್ ಟೀಚರ್. ಮೂರೂ ಕೂಡ 1, 2 ಮತ್ತು 4ನೇದು ಬೇರೆಯವರ ಸಹಾಯದ ಮೂಲಕ, ಅಂದರೆ ಬೇರೆಯವರ ಮಾರ್ಗದರ್ಶನದ ಮೂಲಕ ಕಲಿತೀವಿ. ಅದೆಲ್ಲದು ಔಪಚಾರಿಕ ಶಿಕ್ಷಣ ಅಂತ ನಾವು ಹೇಳ್ತೀವಿ, ಫಾರ್ಮಲ್ ಎಜುಕೇಷನ್ ಅಂತೀವಿ. ಬಟ್ ಥರ್ಡ್ ಆಪ್ಷನ್ ಆಗಲ್ಲ. ಚಿಲ್ಡ್ರನ್ ಲರ್ನಿಂಗ್ ಟು ಕರಸ್ಪಾಂಡೆನ್ಸ್ ಲೆಸನ್ ಅಂದರೆ ಬೇರೆ ಒಂದು ತನ್ನದೇ ಆದಂಥ ಸ್ವಸಾಮರ್ಥ್ಯವನ್ನು ಬಳಸಿಕೊಂಡು ಒಂದು ಶಿಕ್ಷಣವನ್ನು ಪಡಿತೀವಿ. ಇದು ಅನೌಪಚಾರಿಕ ಶಿಕ್ಷಣಕ್ಕೆ, ಒಂದು ನಾನ್ ಫಾರ್ಮಲ್ ಎಜುಕೇಷನ್ಗೆ ಒಂದು ಲಕ್ಷಣ ಅಂತ ನಾವು ತಿಳಿಬೋದು. ಇದರಿಂದ ಥರ್ಡ್ ಒನ್ ಆಪ್ಷನ್ ಸರಿಯಾದ ಉತ್ತರ ಆಗಿದೆ. ಕ್ವಶನ್ ನಂಬರ್ 15. The Right of Children to Free and Compulsory Education Act 2009 stipulates that learning should be. ನಾವು ಈ ಮೇಲೆ ಒಂದು 11ನೇ ಕ್ವಶನ್ನಲ್ಲಿ ನೋಡಿದ್ವಿ. ದ ರೈಟ್ ಆಫ್ ಚಿಲ್ಡ್ರನ್ ಫ್ರೀ ಅಂದರೆ ಮಕ್ಕಳ ಹಕ್ಕು. ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ ಅಂದರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ 2009 ಏನು ಹೇಳುತ್ತೆ? ಈ ಸ್ಟಿಪ್ಯುಲೇಟ್ ಅಂದರೆ ಒಂದು ಷರತ್ತನ್ನು ಒದಗಿಸೋದು ಅಂತ ಹೇಳ್ತೀವಿ. ಲರ್ನಿಂಗ್ ಶುಡ್ ಬಿ, ಕಲಿಕೆಯಲ್ಲಿ ಒಂದು ಅಂದರೆ ಏನು ಸ್ಟಿಪ್ಯುಲೇಟೆಡ್ ಪೀರಿಯಡ್ ಅಂದರೆ, ಉದಾಹರಣೆ ರಾಮ ಲಕ್ಷ್ಮಣ ಅಜ್ಞಾತವಾಸದಲ್ಲಿದ್ದರು ಅಂದರೆ ಅವ್ರಿಗೊಂದು ನಿರ್ಬಂಧತೆ ಇತ್ತು. ಆ ರೀತಿ ಇಲ್ಲಿ ಸ್ಟಿಪ್ಯುಲೇಟ್ಸ್ ಲರ್ನಿಂಗ್ ಶುಡ್ ಬಿ. ಶಿಕ್ಷಣನೂ ಕೂಡ ಒಂದು ಕೆಲವೊಂದು ಷರತ್ತುಗಳನ್ನು ಒಳಗೊಂಡಿದೆ. ಅಂಥವುಗಳನ್ನು ಇದರಲ್ಲಿ ಯಾವುದು ಒಳಗಾಗುತ್ತೆ ಆ ಥರ ಅಂತ ನೋಡೋದಾದರೆ, ಫಸ್ಟ್ ಒನ್, ಥ್ರೂ ಆ್ಯಕ್ಟಿವಿಟೀಸ್ ಇನ್ ಚೈಲ್ಡ್ ಫ್ರೆಂಡ್ಲಿ ಮ್ಯಾನರ್. ಮಗುವಿಗೆ ಥ್ರೂ ಆ್ಯಕ್ಟಿವಿಟೀಸ್ ಅಂದರೆ ಚಟುವಟಿಕೆಗಳು ಸ್ನೇಹಪರವಾಗಿ, ಸ್ನೇಹಿತರ ಒಂದು ಮಾನದಂಡವನ್ನು ಅಂದರೆ ಸ್ನೇಹದ ಮೂಲಕ, ವಿಧಾನವನ್ನು ಬಳಸೋದ್ರ ಮೂಲಕ ನಾವು ಕೊಡಬಹುದು ಅಂತ ಹೇಳುತ್ತೆ. ಸೆಕೆಂಡ್ ಒನ್, ಸಪೋರ್ಟೆಡ್ ಬೈ ಎಕ್ಸ್ಟ್ರಾ ಕೋಚಿಂಗ್ ಕೊಡೋದ್ರ ಮೂಲಕ, ಇರುವಂಥ ಶಿಕ್ಷಣ ಕೊಡೋದಲ್ಲದೆ ಎಕ್ಸ್ಟ್ರಾ ಕೋಚಿಂಗ್ ಕೊಡೋದ್ರ ಮೂಲಕ ಅವರಿಗೆ ನಾವು ಶಿಕ್ಷಣ ಕೊಡಬೇಕು ಅನ್ನೋದು. ಥರ್ಡ್ ಒನ್, ರಿಸ್ಟ್ರಿಕ್ಟೆಡ್ ಟು ಸ್ಕಾಲಾಸ್ಟಿಕ್ ಸಬ್ಜೆಕ್ಟ್ಸ್. ಇಲ್ಲಿ ಅವ್ರಗಳಿಗೆ ಸಹಸಂಬಂಧ ಹೊಂದಿರುವಂಥ ವಿಷಯಗಳನ್ನು ತಿಳಿಸೋದ್ರ ಮೂಲಕ, ಅಂದರೆ ವಿಶೇಷ ವಿಷಯಗಳನ್ನು ತಿಳಿಸೋದ್ರ ಮೂಲಕ ಕೊಡ್ಬೋದು ಅಂತ ಹೇಳುತ್ತೆ. ಫೋರ್ತ್ ಒನ್, ಕೇರ್ಫುಲಿ ಮಾನಿಟರ್ಡ್ ಬೈ ಫ್ರೀಕ್ವೆಂಟ್ ಟೆಸ್ಟಿಂಗ್. ಅವರಿಗೆ ನಾವು ಭಾಳ ಕಾಳಜಿಯಿಂದ ನಿರಂತರವಾಗಿ ಪರೀಕ್ಷೆಗಳನ್ನು ಮಾಡ್ತಾ ಮೂಲಕ ನಾವು ಶಿಕ್ಷಣವನ್ನು ಕೊಡೋದು. ಇದರಲ್ಲಿ ಯಾವುದನ್ನು ಹೊರತುಪಡಿಸಿ ಯಾವುದು ಸೂಕ್ತವಾದ್ದು ಅಂತ ತಿಳಿಸೋದಾದರೆ, ಇದರಲ್ಲಿ ಆಪ್ಷನ್ ನಂಬರ್ 1 ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಯಾಕೆ ಅಂತ ಹೇಳ್ತೀನಿ ನೋಡಿ. ಉಳಿದಂಥ ಎಲ್ಲ ಆಪ್ಷನ್ಗಳು 2, 3, 4 Teacher help learners construct their knowledge in English by. ಟೀಚರ್ ಹೆಲ್ಪ್ ಲರ್ನರ್ಸ್ ಅಂದರೆ ಶಿಕ್ಷಕರು ಕಲಿಯುವಂಥವ್ರಿಗೆ ಸಹಾಯ ಮಾಡ್ತಾರೆ. ಏನು? ಕನ್ಸ್ಟ್ರಕ್ಟ್ ದೇರ್ ನಾಲೆಡ್ಜ್ ಇನ್ ಇಂಗ್ಲೀಷ್ ಬೈ. ಕನ್ಸ್ಟ್ರಕ್ಟ್ ಅಂದರೆ ಕಟ್ಟುವಂಥದ್ದು ಅಥವಾ ಸೃಷ್ಟಿಸುವಂಥದ್ದು ಅಂತ ಅರ್ಥ. ನಾಲೆಡ್ಜ್ ಇನ್ ಇಂಗ್ಲೀಷ್ ಅಂದರೆ ಇಂಗ್ಲೀಷಲ್ಲಿ ಒಂದು ಜ್ಞಾನವನ್ನು ಸಂಯೋಜನೆ ಮಾಡುವಂಥದ್ದು ಅಥವಾ ಸೃಷ್ಟಿ ಮಾಡುವಂಥದ್ದು. ಶಿಕ್ಷಕರು ಸಹಾಯ ಮಾಡ್ತಾರೆ ಕಲಿಯುವಂಥವ್ರಿಗೆ. ಇದರಲ್ಲಿ ಯಾವುದು ಸೂಕ್ತವಾಗಿದೆ ಅಂತ ನೋಡೋದಾದರೆ ಆಪ್ಷನ್ನ ನೋಡೋಣ ಒಂದೊಂದೇ. ಗಿವಿಂಗ್ ದ ಲರ್ನರ್ಸ್ ಎ ಲಾಟ್ ಆಫ್ ಅಸೈನ್ಮೆಂಟ್ಸ್ ಆ್ಯಂಡ್ ಪ್ರೊವೈಡ್ಸ್ ಪ್ರಾಜೆಕ್ಟ್ಸ್ ದ್ಯಾಟ್ ವಿಲ್ ಲೀಡ್ ಟು ಮಚ್ ಪ್ರಾಕ್ಟೀಸ್. ಇದರರ್ಥ ಗಿವಿಂಗ್ ದ ಲರ್ನರ್ಸ್ ಅಂದರೆ ಕಲಿಯುವಂಥವ್ರಿಗೆ ಕೊಡಬೇಕು ಎ ಲಾಟ್ ಆಫ್ ಅಸೈನ್ಮೆಂಟ್ಸ್ ಅಂದರೆ ನಾವು ಮಕ್ಕಳಿಗೆ ಕೊಡ್ತೇವೆ ಅಂಥ ಅಸೈನ್ಮೆಂಟ್ಗಳನ್ನು ಕೊಡೋದ್ರ ಮೂಲಕ, ಅಂದರೆ ಚಟುವಟಿಕೆಗಳನ್ನು ಕೊಡೋದ್ರ ಮೂಲಕ. ಆ್ಯಂಡ್ ಪ್ರಾಜೆಕ್ಟ್ಸ್ ಅಂದರೆ ಪ್ರಾಜೆಕ್ಟ್ಗಳನ್ನು ಸ್ಕೂಲ್ಗಳಲ್ಲಿ ಕೊಡ್ತಾರೆ, ಪ್ರಾಜೆಕ್ಟ್ಗಳು ಕೊಡೋದ್ರ ಮೂಲಕ. ದಟ್ ವಿಲ್ ಲೀಡ್ ಟೂ ಮಚ್ ಪ್ರಾಕ್ಟೀಸ್. ಅಷ್ಟೇ ಅಲ್ಲದೆ ತುಂಬ ಹೆಚ್ಚು
ಅಭ್ಯಾಸವನ್ನು ಮಾಡಿಸೋದ್ರ ಮೂಲಕ ನಾವು ಇಂಗ್ಲೀಷ್ ಭಾಷೆಯನ್ನು ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಸೆಕೆಂಡ್ ಒನ್, ಕರೆಕ್ಟಿಂಗ್ ಎವ್ರಿ ಮಿಸ್ಟೇಕ್ ಎ ಲರ್ನರ್ಸ್ ಮೇಕ್ಸ್ ಆ್ಯಂಡ್ ಗಿವಿಂಗ್ ದ ರಿಲೆವೆಂಟ್ ರೂಲ್ ಆಫ್ ಗ್ರಾಮರ್ ಆ್ಯಸ್ ಇಮ್ಮಿಡಿಯೇಟ್ ಫೀಡ್ಬ್ಯಾಕ್. ಅದರ್ಥ ಕರೆಕ್ಟಿಂಗ್ ಎವ್ರಿ ಮಿಸ್ಟೇಕ್ ಅಂದರೆ ಸರಿಪಡಿಸೋದು, ಮಿಸ್ಟೇಕನ್ನು ತಪ್ಪುಗಳನ್ನು ಸರಿಪಡಿಸೋದು, ಕಲಿಕಾದಾರರ ತಪ್ಪುಗಳನ್ನು ಸರಿಪಡಿಸೋದು. ಅಷ್ಟೇ ಅಲ್ಲದೆ ಮೇಕ್ಸ್ ಗಿವಿಂಗ್ ದ ರಿಲೆವೆಂಟ್ ರೂಲ್ ಅಂದರೆ ಸೂಕ್ತವಾದಂಥ ನಿಯಮಗಳನ್ನು ತಿಳಿಸುವಂಥದ್ದು ಆಫ್ ಯಾವುದು ವ್ಯಾಕರಣದ ನಿಯಮಗಳನ್ನು. ಆ್ಯಂಡ್ ಆ್ಯಸ್ ಇಮ್ಮಿಡಿಯೇಟ್ ಫೀಡ್ಬ್ಯಾಕ್, ಅವ್ರು ತಪ್ಪು ಮಾಡಿದ್ದಕ್ಕೆ ತಕ್ಷಣವೇ ಅವ್ರಿಗೆ ಫೀಡ್ಬ್ಯಾಕ್ ಕೊಡೋದು, ಅಂದರೆ ಅದಕ್ಕೆ ಹೆಂಗೆ ಮಾಡಬೇಕಾಗಿತ್ತು ಅಂತ ತಕ್ಷಣವೇ ಫೀಡ್ಬ್ಯಾಕ್ ಕೊಡೋದ್ರ ಮೂಲಕ ಇನ್ನು ಲ್ಯಾಂಗ್ವೇಜನ್ನು ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಇನ್ನು ಥರ್ಡ್ ಒನ್ ಏನು ಹೇಳುತ್ತೆ, ಗಿವಿಂಗ್ ಎಕ್ಸ್ಟೆನ್ಸಿವ್ ಲ್ಯಾಂಗ್ವೇಜ್ ಡ್ರಿಲ್ ಇನ್ ವಿಚ್ ಲರ್ನರ್ಸ್ ಪ್ರಾಕ್ಟೀಸ್ ಲ್ಯಾಂಗ್ವೇಜ್ ಐಟಮ್ಸ್ ಮೆಕ್ಯಾನಿಕಲಿ ಅಂತ ಹೇಳ್ತಾರೆ. ಅದರ್ಥ ಗಿವಿಂಗ್ ಎಕ್ಸ್ಟೆನ್ಸಿವ್ ಲ್ಯಾಂಗ್ವೇಜ್ ಡ್ರಿಲ್ಸ್ ಅಂದರೆ ಯಥೇಚ್ಛವಾದಂತಹ ಭಾಷಾ ಅಭ್ಯಾಸಗಳನ್ನು ಮಾಡೋದು. ಇನ್ ವಿಚ್ ಲರ್ನರ್ಸ್ ಪ್ರಾಕ್ಟೀಸ್ ಲ್ಯಾಂಗ್ವೇಜ್ ಐಟಮ್ಸ್ ಅಂದರೆ ಕಲಿಯುವಂಥವ್ರಿಗೆ ಅಭ್ಯಾಸ ಮಾಡೋದು ಲ್ಯಾಂಗ್ವೇಜ್ ಐಟಮ್ಸ್ ಮೆಕ್ಯಾನಿಕಲಿ ಯಾಂತ್ರಿಕವಾಗಿ ಅಭ್ಯಾಸ ಮಾಡೋವಂಥದ್ದು. ಉದಾಹರಣೆಗೆ ಕಂಠಪಾಠ ಮಾಡೋದಾಗಿರ್ಬೋದು, ರಿಪೀಟೆಡ್ ಮಾಡೋದಾಗಿರ್ಬೋದು. ಈ ರೀತಿ ಮಾಡೋದ್ರ ಮೂಲಕ ಅದನ್ನು ನಾವು ಯಥೇಚ್ಛವಾಗಿ ಮಾಡೋದ್ರ ಮೂಲಕ ಅವ್ರ ಭಾಷೆಯನ್ನು ಅವರಲ್ಲಿ ಕಲಿಯುವಂಥರಲ್ಲಿ ಹೆಚ್ಚಿಸ್ಬೋದು, ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ ಹೇಳ್ತಾನೆ. ಇನ್ನು ಫೋರ್ತ್ ಒನ್ ನೋಡಿ, ಎನೇಬಲಿಂಗ್ ದೆಮ್ ಟು ಸಿ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಪ್ರಿಯರ್ ನಾಲೆಡ್ಜ್ ಆ್ಯಂಡ್ ದ ನ್ಯೂ ನಾಲೆಡ್ಜ್. ಇದರ್ಥ ಎನೇಬಲಿಂಗ್ ಅಂದರೆ ಸಕ್ರಿಯಗೊಳಿಸೋದು. ದೆಮ್ ಸಿ ದ ರಿಲೇಷನ್ಶಿಪ್ ರಿಲೇಷನ್ಶಿಪ್ ಅಂದರೆ ಸಂಬಂಧ. ಯಾವುದಕ್ಕೆ? ಬಿಟ್ವೀನ್ ಪ್ರಿಯರ್ ನಾಲೆಡ್ಜ್ ಅಂದರೆ ಈ ಹಿಂದಿನ ಜ್ಞಾನಕ್ಕೆ ಆ್ಯಂಡ್ ದ ನ್ಯೂ ನಾಲೆಡ್ಜ್ ಹೊಸ ಜ್ಞಾನಕ್ಕೆ ಸಂಬಂಧ ಕಲ್ಪಿಸೋದ್ರ ಮೂಲಕ ನಾವು ಹೆಚ್ಚು ಭಾಷೆಯನ್ನು ಮಕ್ಕಳಲ್ಲಿ ತುಂಬೋದು, ಬೆಳೆಸ್ಬೋದು ಅಂತ ಹೇಳ್ತಾರೆ. ಇದರಲ್ಲಿ ಸೂಕ್ತವಾದ ಆನ್ಸರ್ನ ನಾವು ನೋಡೋದಾದರೆ ಈ ಎಲ್ಲ ಆನ್ಸರ್ಗಳು ಹತ್ತಿರ ಅನಿಸ್ಬೋದು, ನಮಗೆ ಸರಿ ಇರ್ಬೋದು ಅನಿಸ್ಬೋದು. ಆದರೆ ಸೂಕ್ತವಾದ್ದನ್ನು ನಾವು ಗುರುತಿಸೋದಾದರೆ ಫೋರ್ತ್ ಒನ್ ಭಾಳ ಸೂಕ್ತವಾಗಿದೆ ಅಂತ ನಾವು ಹೇಳ್ಬೋದು. ಅದಕ್ಕೆ ಕಾರಣ ಏನಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೀವಿಯರ್ ನಾಲೆಡ್ಜ್. ಮಗು ಶಾಲೆಗೆ ಬರೋದಕ್ಕಿಂತ ಮುಂಚೆ ಅಥವಾ ಕ್ಲಾಸಿಗೆ ಬರೋದಕ್ಕಿಂತ ಮುಂಚೆ ಈ ಹಿಂದೆ ಆಲ್ರೆಡಿ ಅದಕ್ಕೆ ಸ್ವಲ್ಪ ಜ್ಞಾನ ಇರುತ್ತೆ. ಆ ಜ್ಞಾನಕ್ಕೆ ನಾವು ಹೊಸ ಜ್ಞಾನವನ್ನು ಸಂಬಂಧ ಕೊಡೋದ್ರ ಮೂಲಕ ಅದಕ್ಕೆ ಇನ್ನೂ ಹೆಚ್ಚು ಈಸಿಯಾಗಿ ಆ ಭಾಷೆ ಏನಾಗುತ್ತೆ ಬೆಳವಣಿಗೆ ಹೊಂದಕ್ಕೆ ಸಾಧ್ಯ ಅಂತ ನಾವು ಹೇಳ್ಬೋದು. ಇನ್ನು ಕ್ವಶನ್ ನಂಬರ್ 17, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಇನ್ಕರೆಕ್ಟ್ ಅಸಂಪ್ಷನ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಇನ್ಕರೆಕ್ಟ್ ಅಂದರೆ ತಪ್ಪು, ಅಸಂಪ್ಷನ್ ಅಂದರೆ ಊಹೆ, ಕಲ್ಪನೆ ಅಂತ ಹೇಳ್ತೀವಿ. ಇದರಲ್ಲಿ ಯಾವ ಒಂದು ಭಾಷಾ ಬೋಧನೆಯಲ್ಲಿ ಯಾವ ಒಂದು ತಪ್ಪು ಕಲ್ಪನೆ ಅಥವಾ ತಪ್ಪು ಊಹೆಯನ್ನು ಇದೆ ಅನ್ನೋದನ್ನು ನೀವು ಗುರುತಿಸಿ ಅಂತ ಹೇಳ್ತಾರೆ. ಫಸ್ಟ್ ಒನ್, ಲರ್ನರ್ಸ್ ಅಕ್ವೈರ್ ಲ್ಯಾಂಗ್ವೇಜ್ ಬೈ ಟೀಚಿಂಗ್ ಟು ಯೂಸ್ ಇಟ್ ರಿಯಲ್ ಸಿಚುಯೇಷನ್. ಏನಿದು? ಲರ್ನರ್ಸ್ ಅಕ್ವೈರ್ ಗಳಿಸುವಂಥದ್ದು ಭಾಷೆಯ ಟ್ರೈಂಗ್ ಟು ಯೂಸ್ ರಿಯಲ್ ಸಿಚುಯೇಷನ್ ಅಂದರೆ ನೈಜ ಸನ್ನಿವೇಶಗಳಲ್ಲಿ ಅವರು ಭಾಷೆ ಕೌಶಲ್ಯಗಳನ್ನು ಗಳಿಸ್ಬೋದು ಅಂತ ಹೇಳೋದು, ಅಥವಾ ಅವ್ರು ಪಡಿಬೋದು ಅಂತ ಈ ಪಾಯಿಂಟ್ ಹೇಳುತ್ತೆ. ಸೆಕೆಂಡ್ ಒನ್, ಲರ್ನರ್ಸ್ ಫಸ್ಟ್ ಲ್ಯಾಂಗ್ವೇಜ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಲರ್ನಿಂಗ್. ಕಲಿಯುವಂಥವರಿಗೆ ಪ್ರಥಮ ಭಾಷೆಯ ಪಾತ್ರ ಬಹುಮುಖ್ಯವಾದಂಥ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳುತ್ತಾರೆ. ಥರ್ಡ್ ಒನ್ ಏನು ಹೇಳುತ್ತೆ? ಲ್ಯಾಂಗ್ವೇಜ್ ಟೀಚಿಂಗ್ ಶುಡ್ ಹ್ಯಾವ್ ಎ ಫೋಕಸ್ ಇನ್ ಕಮ್ಯುನಿಕೇಟಿವ್ ಆ್ಯಕ್ಟಿವಿಟೀಸ್. ಲ್ಯಾಂಗ್ವೇಜ್ ಟೀಚಿಂಗ್ ಶುಡ್ ಹ್ಯಾವ್ ಮಾಡಲೇಬೇಕು ಯಾವುದು? ಫೋಕಸ್ ಆನ್ ಕಮ್ಯುನಿಕೇಟಿವ್ ಆ್ಯಕ್ಟಿವಿಟೀಸ್. ಕಮ್ಯುನಿಕೇಟಿವ್ ಅಂದರೆ ಸಂವಹನ ಕೌಶಲ್ಯಗಳು, ಚಟುವಟಿಕೆಗಳು ಮಾಡೋದ್ರ ಮೂಲಕ ಭಾಷೆಯನ್ನು ನಾವು ಹೆಚ್ಚು ಉತ್ತಮಪಡಿಸ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಫೋರ್ತ್ ಒನ್ ನೋಡಿ, ಲ್ಯಾಂಗ್ವೇಜ್ ಟೀಚಿಂಗ್ ಶುಡ್ ಗಿವ್ ಇಂಪಾರ್ಟೆನ್ಸ್ ಟು ರೈಟಿಂಗ್ ರ್ಯಾದರ್ ದ್ಯಾನ್ ಸ್ಪೀಚ್. ಈ ಒಂದು ಫೋರ್ತ್ ಪಾಯಿಂಟ್ ಏನಂತ ಹೇಳುತ್ತೆ? ಲ್ಯಾಂಗ್ವೇಜ್ ಟೀಚಿಂಗ್ ಭಾಷಾ ಬೋಧನೆ ಶುಡ್ ಗಿವ್ ಇಂಪಾರ್ಟೆನ್ಸ್ ಮಹತ್ವವನ್ನು ಕೊಡಬೇಕು. ಯಾವುದಕ್ಕೆ? ರೈಟಿಂಗ್ ರ್ಯಾದರ್ ದ್ಯಾನ್ ಸ್ಪೀಚ್. ಬರವಣಿಗೆ ಇಲ್ಲ ಅಂದರೆ ಮಾತುಗಾರಿಕೆಗೆ ಹೆಚ್ಚು ಮಾತ್ರ ಒತ್ತು ಕೊಡಬೇಕು, ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳುತ್ತೆ. ಇವೆಲ್ಲ ಗಮನಿಸಿದಾಗ ನಾವು ಯಾವ ಪಾಯಿಂಟ್ ತಪ್ಪಾಗಿದೆ ಅಂತ ಗುರುತಿಸ್ಬೇಕಾಗಿದೆ. ಹಾಗಾಗಿ ತಪ್ಪಾಗಿರುವಂಥ ಪಾಯಿಂಟು ಫೋರ್ತ್ ಒನ್ ಅಂತ ನಾವು ಹೇಳ್ಬೋದು. ಯಾಕೆ ಅಂದರೆ ಇಲ್ಲಿ ನೋಡಿ ಗಮನಿಸಿ, ಫೋರ್ತ್ ಒನ್ ಪಾಯಿಂಟಲ್ಲಿ ಲ್ಯಾಂಗ್ವೇಜ್ ಟೀಚಿಂಗ್ ಶುಡ್ ಗಿವ್ ಇಂಪಾರ್ಟೆನ್ಸ್ ಮಹತ್ವ ಕೊಡಬೇಕು. ಕೇವಲ ಯಾವುದು? ಬರವಣಿಗೆ ಮತ್ತು ಮಾತುಗಾರಿಕೆಗೆ. ಇಲ್ಲಿ ಭಾಷೆ ಅಂದರೆ ಆಲ್ರೌಂಡ್ ಡೆವಲಪ್ಮೆಂಟ್ ಆಗಬೇಕು.
ಭಾಷೆಯಲ್ಲಿ ಬರವಣಿಗೆ ಇರಬೇಕು, ಮಾತುಗಾರಿಕೆ ಇರಬೇಕು, ಲಿಸ್ನಿಂಗ್ ಇರಬೇಕು. ಪ್ರತಿಯೊಂದು ಇದ್ದಾಗ ಮಾತ್ರ ಅದು ಉತ್ತಮವಾದಂತಹ ಒಂದು ಪರಿಪೂರ್ಣವಾದಂಥ ಕಲಿಕೆ ಆಗುತ್ತೆ. ಹಾಗಾಗಿ ಇದು 4th 1 ಪಾಯಿಂಟ್ ತಪ್ಪು ಅಂತ ನಾವು ಅರ್ಥ ಮಾಡಿಕೊಂಡು ಇದು ಸೂಕ್ತವಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು ನಾವು ಕ್ವಶನ್ ನಂಬರ್ 18 ನೋಡೋಣ. ಕ್ವಶನ್ ನಂಬರ್ 18 ಇದೆ, ಲರ್ನಿಂಗ್ ಎ ಲ್ಯಾಂಗ್ವೇಜ್ ಈಸ್ ಎ, ಭಾಷೆ ಕಲಿಯುವಂತಹ ಭಾಷೆ ಒಂದು ಡ್ಯಾಶ್ ಗ್ರ್ಯಾಜುವಲ್ ಪ್ರೋಸೆಸ್, ಸೆಕೆಂಡ್ ಒನ್ ಫಾಸ್ಟ್ ಪ್ರೋಸೆಸ್, ಥರ್ಡ್ ಒನ್ ಇನ್ಸ್ಟ್ಯಾಂಟ್ ಪ್ರೋಸೆಸ್, ಫೋರ್ತ್ ಒನ್ ಆಲ್ ಇನ್ಕ್ಲೂಸಿವ್ ಪ್ರೋಸೆಸ್ ಅಂತ ಇದೆ. ಇದಕ್ಕೆ ಅರ್ಥ ನೋಡ್ಬಿಟ್ರೆ ನೀವು ಸುಲಭವಾಗಿ ನೀವು ಗುರುತಿಸ್ತೀರ. ಲರ್ನಿಂಗ್ ಎ ಲ್ಯಾಂಗ್ವೇಜ್ ಈಸ್ ಎ, ಭಾಷೆ ಕಲಿಯುವಂಥವ್ರಿಗೆ ಒಂದು ಭಾಷೆ ಒಂದು ಗ್ರ್ಯಾಜುವಲ್ ಪ್ರೋಸೆಸ್, ಗ್ರ್ಯಾಜುವಲ್ ಅಂದರೆ ಕ್ರಮೇಣವಾಗಿ ಹಂತ ಹಂತವಾಗಿ ಕಲಿಯುವಂಥದ್ದು ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಫಾಸ್ಟ್ ಪ್ರೋಸೆಸ್, ಇದು ವೇಗವಾಗಿ ಕಲಿಯುವಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ತಾರೆ. ಥರ್ಡ್ ಒನ್ ಇನ್ಸ್ಟ್ಯಾಂಟ್ ಪ್ರೋಸೆಸ್, ಇನ್ಸ್ಟ್ಯಾಂಟ್ ಅಂದರೆ ತಕ್ಷಣವೇ ಕಲಿಯುವಂಥದ್ದು. ತಕ್ಷಣವೇ ಅಂದರೆ ಈಗ ಇನ್ಸ್ಟೆಂಟ್ ಕಾಫಿ, ಬ್ರೂ ಕಾಫಿ ಇದೆ, ಈಗ ತಕ್ಷಣವೇ ಹಾಕಿ ನಾವು ಕಲಸಿ ಹಾಲನ್ನು ಮಿಕ್ಸ್ ಮಾಡಿ ಕುಡಿತೀವಿ, ಅದು ಇನ್ಸ್ಟೆಂಟ್ ಅಂತೀವಿ. ಹಾಗೆ ಭಾಷೆಯ ಒಂದು ಇನ್ಸ್ಟ್ಯಾಂಟ್ ಪ್ರೋಸೆಸ್ ಅಂತ ಅಂದರೆ ತಕ್ಷಣದ ಪ್ರಕ್ರಿಯೆ ಅಂತ ಹೇಳ್ತಾರೆ. ಫೋರ್ತ್ ಒನ್ ಹೇಳುತ್ತೆ ಆಲ್ ಇನ್ಕ್ಲೂಸಿವ್ ಪ್ರೋಸೆಸ್. ಆಲ್ ಇನ್ಕ್ಲೂಸಿವ್ ಅಂದರೆ ಎಲ್ಲವನ್ನು ಒಳಗೊಂಡಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ತಾರೆ. ಇವುಗಳಲ್ಲಿ ನಾವು ಸುಲಭವಾಗಿ ಗುರುತಿಸ್ಬೋದು. ಭಾಷೆ ಒಂದು ತಕ್ಷಣಕ್ಕೆ ನಡೆಯುವಂಥದ್ದಲ್ಲ, ಫಾಸ್ಟಾಗಿ ನಡೆಯುವಂಥದ್ದಲ್ಲ, ಗ್ರ್ಯಾಜುವಲ್ ಆಗಿ ಆಗುವಂಥದ್ದು. ಇವೆಲ್ಲವನ್ನೂ ಕೆಲವೊಂದು ಸಂದರ್ಭಗಳಲ್ಲಿ ಅನ್ವಯಿಸೋದ್ರಿಂದ ಈ ಒಂದು 4th 1 ಪಾಯಿಂಟ್ ಭಾಳ ಸೂಕ್ತ ಅಂತ ನಾವು ಹೇಳ್ತೀವಿ. ಅಂದರೆ ಆಲ್ ಇನ್ಕ್ಲೂಸಿವ್ ಪ್ರೋಸೆಸ್ ಇವೆಲ್ಲವನ್ನು ಒಳಗೊಂಡಂಥ ಒಂದು ಪ್ರಕ್ರಿಯೆ ಆಗಿದೆ ಅಂತ ನಾವು ಹೇಳ್ಬೋದು. ಈ ರೀತಿ ಒಂದೊಂದೇ ನಾವು ಸರಿಯಾದ ಆಪ್ಷನ್ನ ಗುರುತಿಸ್ತಾ ಹೋದಾಗ ತಕ್ಷಣವೇ ನಿಮಗೆ ಸರಿಯಾದ ಉತ್ತರ ಗುರುತಿಸ್ಬೋದು. ಯಾವ ತಪ್ಪಾಗಿರುತ್ತದನ್ನು ನಾವು ಬಿಡಬೇಕು, ಸೂಕ್ತವನ್ನು ಗುರುತಿಸ್ಬೋದು. ಇನ್ನು 19 ಕ್ವಶನ್, ದ ಮೇನ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಲ್ಯಾಂಗ್ವೇಜ್ ಟೀಚರ್ ಆ್ಯಸ್ ಎ ಫೆಸಿಲಿಟೇಟರ್ ಈಸ್. ಇದರ್ಥ ದ ಮೇನ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿ ಆಫ್ ಎ ಲ್ಯಾಂಗ್ವೇಜ್ ಟೀಚರ್, ಒಬ್ಬ ಭಾಷಾ ಶಿಕ್ಷಕನ ಜವಾಬ್ದಾರಿ, ಬಹುಮುಖ್ಯವಾದಂಥ ಜವಾಬ್ದಾರಿ, ಬರೀ ಜವಾಬ್ದಾರಿ ಇಲ್ಲ, ಬಹುಮುಖ್ಯವಾದ ಜವಾಬ್ದಾರಿ. ಆ್ಯಸ್ ಎ ಫೆಸಿಲಿಟೇಟರ್ ಅಂದರೆ ಅರ್ಥ ಅನುಕೂಲಕ ಅಥವಾ ಸಹಾಯ ಮಾಡುವಂಥವನು. ವಿದ್ಯಾರ್ಥಿಗಳಿಗೆ ಒಬ್ಬ ಸಹಾಯ ಮಾಡುವಂತಹ ಅಥವಾ ಅನುಕೂಲಿಕನಾಗಿ ಏನೋ ಬಹುಮುಖ್ಯವಾದ ಜವಾಬ್ದಾರಿ ಹೊಂದಿರ್ತಾನೆ ಅಂತ ಹೇಳುತ್ತೆ. ಅಥವಾ ಗುರುತಿಸ್ಬೇಕು ನಾವು ಈ ಒಂದು ಅಂಶಗಳಲ್ಲಿ. ಫಸ್ಟ್ ಒನ್ ಏನು ಹೇಳುತ್ತೆ, ಟು ಕ್ರಿಯೇಟ್ ಎ ನಂಬರ್ ಆಫ್ ಆಪರ್ಚುನಿಟೀಸ್ ಫಾರ್ ದ ಲರ್ನರ್ಸ್ ಟು ಯೂಸ್ ದ ಲ್ಯಾಂಗ್ವೇಜ್ ಮೀನಿಂಗ್ಫುಲಿ. ಅದರ್ಥ ಟು ಕ್ರಿಯೇಟ್ ಎ ನಂಬರ್ ಆಫ್ ಆಪರ್ಚುನಿಟಿ, ಅಸಂಖ್ಯಾತವಾದಂಥ ಅವಕಾಶಗಳನ್ನು ಮಾಡಿಕೊಡಬೇಕು ಕಲಿಯುವಂಥವ್ರಿಗೆ. ಟು ಯೂಸ್ ಲ್ಯಾಂಗ್ವೇಜ್ ಮೀನಿಂಗ್ಫುಲಿ ಅಂದರೆ ಭಾಷೆಯನ್ನು ಅರ್ಥಗರ್ಭಿತವಾಗಿ ಕಲಿಯಲು ಅಸಂಖ್ಯಾತವಾದಂತಹ ಅವಕಾಶಗಳನ್ನು ಅವರಿಗೆ ನಾವು ಮಾಡಿಕೊಡಬೇಕು ಕಲಿಯುವಂಥವ್ರಿಗೆ ಅಂತ ಇದೆ. ಸೆಕೆಂಡ್ ಒನ್, ಟು ಪ್ರೊವೈಡ್ ಎ ಲಾಟ್ ಆಫ್ ಇನ್ಫಾರ್ಮೇಷನ್ ಮೇಕ್ ದ ಲರ್ನರ್ಸ್ ಲಿಸನ್ ಟು ಇಟ್. ಅಂದರೆ ಪ್ರೊವೈಡ್ ಅಂದರೆ ಒದಗಿಸೋದು, ಲಾಟ್ ಆಫ್ ಇನ್ಫಾರ್ಮೇಷನ್ ಸಾಕಷ್ಟು ಪ್ರಮಾಣದ ಮಾಹಿತಿಯನ್ನು ಒದಗಿಸ್ಕೊಡ್ಬೇಕು ಯಾರಿಗೆ, ಲರ್ನರ್ಸ್ ಕಲಿಯುವಂಥವ್ರಿಗೆ, ಅವರು ಕೇಳುವಾಗ ಅಂತ ಹೇಳ್ತಾರೆ. ಇನ್ನು ಥರ್ಡ್ ಒನ್, ಟು ಸ್ಟ್ರಿಕ್ಟ್ಲಿ ಕಂಟ್ರೋಲ್ ದ ಕ್ಲಾಸ್ ಆ್ಯಂಡ್ ಕವರ್ ದ ಸಿಲೆಬಸ್ ಇನ್ ಕ್ವಿಕ್ ಟೈಮ್. ಇದನ್ನು ಗಮನಿಸಿ, ಸ್ಟ್ರಿಕ್ಟ್ಲಿ ಕಂಟ್ರೋಲ್ ಅಂದರೆ ಮಕ್ಕಳನ್ನು ಒಂದು ನಿರ್ಬಂಧಿತವಾಗಿ ಇಟ್ಕೊಬೇಕು, ಅಂದರೆ ಅವ್ರು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಕ್ಲಾಸಸ್ ಕವರ್ ದ ಸಿಲೆಬಸ್, ಈ ಸಿಲೆಬಸ್ ಇದೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು 9th ಕ್ಲಾಸಿಗೆ ಸಿಲೆಬಸ್ ಇದೆ, ಆ 9th ಕ್ಲಾಸ್ ಸಿಲೆಬಸ್ನ ನಾವು ಸ್ಟ್ರಿಕ್ಟಾಗಿ ಮಕ್ಕಳನ್ನು ಇಟ್ಕೊಂಡು ಕ್ಲಾಸಲ್ಲಿ ಸಿಲೆಬಸ್ನ ಬೇಗ ಕವರ್ ಮಾಡಬೇಕು. ಕ್ವಿಕ್ ಟೈಮ್ ಅಂದರೆ ಅತಿ ಕಡಿಮೆ ಸಮಯದಲ್ಲಿ ಸಿಲೆಬಸನ್ನು ಕವರ್ ಮಾಡೋದ್ರ ಮೂಲಕ ಇದು ನಾವು ಮಾಡ್ಬೋದು ಅಂತ ಹೇಳ್ತಾರೆ. ಇನ್ನು ಫೋರ್ತ್ ಒನ್, ಟು ರೀಡ್ ದ ಲೆಸನ್ ಅಲೌಡ್ ಆ್ಯಂಡ್ ಪ್ರೊವೈಡ್ ಎಕ್ಸ್ಪ್ಲನೇಷನ್ ಫಾರ್ ಈಚ್ ಲೈನ್. ಅಂದರೆ ಪಾಠಗಳನ್ನು ಗಟ್ಟಿಯಾಗಿ ಓದಿ ಅವರಿಗೆ ವಿವರಣೆಯನ್ನು ಯಾವ ಸಾಲುಗಳಿಗೆ ವಿವರಣೆ ಅವಶ್ಯಕತೆ ಇದೆಯೋ ಅದನ್ನು ವಿವರಿಸ್ತಾ ಹೋಗೋದ್ರ ಮೂಲಕ ಮಾಡ್ಬೋದು ಅಂತ ಹೇಳಿದೆ. ಇದರಲ್ಲಿ ಬಹುಮುಖ್ಯ ಜವಾಬ್ದಾರಿ ಅಂತ ನಾವು ತಗೊಳ್ಳೋದಾದರೆ ಇದರಲ್ಲಿ ಸೂಕ್ತವಾದ್ದು 1 ಅಂತ ನಾವು ಹೇಳ್ಬೋದು. ನಂಬರ್ 1 ಆಪ್ಷನ್. ಯಾಕೆ ಅಂತ ನಾವು ಸ್ಪಷ್ಟವಾಗಿ ನೋಡಿದರೆ ಇವೆಲ್ಲವುಗಳು ಸಂಕುಚಿತ ಅರ್ಥದಲ್ಲಿ ಹೊಂದಿದ್ದಾವೆ. ಬಟ್ 1 ಇದೆಯಲ್ಲ, ಇದು ಹಾಗಲ್ಲ. ಕ್ರಿಯೇಟ್ ಅ ನಂಬರ್ ಆಫ್ ಆಪರ್ಚುನಿಟಿ, ಅಸಂಖ್ಯಾತ ಅವಕಾಶಗಳನ್ನು ಬೇಕು ಅಷ್ಟೇ ಕಲಿಯುವಂಥವ್ರಿಗೆ. ಅಷ್ಟೇ ಅಲ್ಲದೆ ಭಾಷೆ ಕಲಿಕೆಯನ್ನು ಒಂದು ಅರ್ಥಗರ್ಭಿತವಾಗಿ ಗೊಳಿಸಬೇಕು ಅನ್ನೋದಿದೆಲ್ಲ ಇದು ಭಾಳ ವಿಶಾಲ ಅರ್ಥದಲ್ಲಿದೆ. ಹಾಗಾಗಿ ಇದು ಬಹುಮುಖ್ಯವಾದ ಜವಾಬ್ದಾರಿ ಶಿಕ್ಷಕರಿಗೆ ಅಂತ ನಾವು ಹೇಳ್ಬೋದು. ಇನ್ನು ಕ್ವಶನ್ ನಂಬರ್ 20, ಲ್ಯಾಂಗ್ವೇಜ್ ಅಕ್ವಿಸಿಷನ್. ಅಕ್ವಿಸಿಷನ್ ಅಂದರೆ ಅರ್ಥ ಅರ್ಜನೆ, ಸ್ವಾಧೀನಪಡಿಸಿಕೊಳ್ಳುವುದು, ಅರ್ಜಿಸುವುದು ಅಂತ ಅರ್ಥ ಬರುತ್ತೆ. ಲ್ಯಾಂಗ್ವೇಜ್ ಅಕ್ವಿಸಿಷನ್ ಭಾಷಾ ಅರ್ಜನೆ ಅಥವಾ ಭಾಷೆಯನ್ನು ಸ್ವಾಧೀನ ಮಾಡ್ಕೊಳ್ಳುವಂಥದ್ದು. ಯಾವುದು ಇದರಲ್ಲಿ ಅದಕ್ಕೆ ಸೂಕ್ತವಾದ ಆಪ್ಷನ್ನು?
ಅದನ್ನು ನೋಡೋದಾದರೆ ಫಸ್ಟ್ ಒನ್ ಆಪ್ಷನ್ ರಿಕ್ವೈರ್ಸ್ ದ ಮೆಮೊರೈಸೇಷನ್ ಆ್ಯಂಡ್ ಯೂಸ್ ಆಫ್ ನೆಸಸರಿ ವೆಕಾಬ್ಲರಿ. ನೋಡಿ, ರಿಕ್ವೈರ್ಸ್ ದ ಮೆಮೊರೈಸೇಷನ್, ರಿಕ್ವೈರ್ ಅಂದರೆ ಅಗತ್ಯತೆ ಬಿದ್ದಾಗ, ಮೆಮೊರೈಸೇಷನ್ ಅಂದರೆ ಕಂಠಪಾಠ ಮಾಡುವಂಥ ಒಂದು ಪ್ರಕ್ರಿಯೆ. ರಿಕ್ವೈರ್ಸ್ ದ ಮೆಮೊರೈಸೇಷನ್ ಆ್ಯಂಡ್ ಯೂಸ್ ಆಫ್ ನೆಸಸರಿ ವೆಕಾಬ್ಲರಿ. ಯಾವ ವೆಕಾಬ್ಲರಿ ಅಂದರೆ ಪದ ಸಂಪತ್ತು, ಅವಶ್ಯವಿರುವಂಥ ಪದ ಸಂಪತ್ತುಗಳನ್ನು ನಾವು ಕಂಠಪಾಠ ಮಾಡೋದು ಅನ್ನು ಸೂಚಿಸುವುದಾಗಿದೆ ಅಂತ ಹೇಳ್ತಾರೆ. ಇನ್ನು ಸೆಕೆಂಡ್ ಒನ್ ಇನ್ವಾಲ್ವ್ಸ್ ಎ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಟು ದ ಅನಾಲಿಸಿಸ್ ಆ್ಯಂಡ್ ಕಾಂಪ್ರಿಹೆನ್ಷನ್ ಆಫ್ ಗ್ರಾಮರ್ ಆ್ಯಸ್ ವೆಲ್ ಆಸ್ ಟು ಮೆಮೊರೈಸೇಷನ್ ಆಫ್ ವೆಕಾಬ್ಲರಿ. ಇದು ಏನು ಹೇಳುತ್ತೆ? ಇನ್ವಾಲ್ವ್ಸ್ ಅಂದರೆ ತೊಡಗಿಕೊಳ್ಳುವಂಥದ್ದು. ಇನ್ವಾಲ್ವ್ಸ್ ಅಂದರೆ ತೊಡಗಿಕೊಳ್ಳುವುದು. ಎ ಸಿಸ್ಟಮ್ಯಾಟಿಕ್ ಅಪ್ರೋಚ್, ವ್ಯವಸ್ಥಿತವಾದಂತಹ ವಿಧಾನ. ಅಪ್ರೋಚ್ ಅಂದರೆ ವಿಧಾನ, ವ್ಯವಸ್ಥಿತವಾದ ವಿಧಾನದ ಮೂಲಕ. ಟು ಅನಾಲಿಸಿಸ್ ಅಂದರೆ ತುಲನೆಯನ್ನು ಮಾಡೋದ್ರ ಮೂಲಕ. ಕಾಂಪ್ರಿಹೆನ್ಷನ್ ಅಭ್ಯಾಸ, ಕಾಂಪ್ರಿಹೆನ್ಷನ್ ಆಫ್ ಗ್ರಾಮರ್ ಅಂದರೆ ವ್ಯಾಕರಣ ಅಭ್ಯಾಸಗಳನ್ನು ಮಾಡೋದ್ರ ಮೂಲಕ. ಆ್ಯಸ್ ವೆಲ್ ಆಸ್ ಮೆಮೊರೈಸೇಷನ್ ಕಂಠಪಾಠಗಳನ್ನು ಮಾಡಿಸೋದ್ರ ಮೂಲಕ. ವೆಕಾಬ್ಲರಿ ಅಂದರೆ ಪದ ಸಂಪತ್ತನ್ನು ಕಂಠಪಾಠ ಮಾಡಿಸೋದ್ರ ಮೂಲಕ ಮಾಡುವಂಥದ್ದಾಗಿದೆ ಅಂತ ಹೇಳ್ತಾರೆ. ಥರ್ಡ್ ಒನ್ ಏನಿದೆ? ರೆಫರ್ಸ್ ಟು ದ ಪ್ರೋಸೆಸ್ ಆಫ್ ಲರ್ನಿಂಗ್ ಎ ನೇಟಿವ್ ಆರ್ ಎ ಸೆಕೆಂಡ್ ಲ್ಯಾಂಗ್ವೇಜ್ ಬಿಕಾಸ್ ಆಫ್ ದ ಇನ್ನೇಟ್ ಕೆಪಾಸಿಟಿ ಆಫ್ ದ ಹ್ಯೂಮನ್ ಬ್ರೈನ್. ನೋಡಿ, ಈ ಒಂದು ಪಾಯಿಂಟ್ನ ನೀವು ಭಾಳ ಅರ್ಥ ಮಾಡ್ಕೊಬೇಕಾಗುತ್ತೆ. ರೆಫರ್ಸ್ ಟು ದ ಪ್ರೋಸೆಸ್ ಅಂದರೆ ಈ ಒಂದು ಪ್ರಕ್ರಿಯೆಯನ್ನು ಪ್ರತಿಪಾದಿಸ್ತೇವೆ. ಆಫ್ ಲರ್ನಿಂಗ್ ಕಲಿಯುವಂಥವ್ರಿಗೆ, ಕಲಿಯುವಾಗ ಎ ನೇಟಿವ್ ಆರ್ ಎ ಸೆಕೆಂಡ್ ಲ್ಯಾಂಗ್ವೇಜ್. ನೇಟಿವ್ ಅಂದರೆ ಸ್ಥಳೀಯ ಭಾಷೆ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ ಅದು ಆಲ್ಮೋಸ್ಟ್ ಆಲ್. ಇನ್ನು ಸೆಕೆಂಡ್ ಲ್ಯಾಂಗ್ವೇಜ್ ದ್ವಿತೀಯ ಭಾಷೆ. ಏನು? ಬಿಕಾಸ್ ಆಫ್ ಇನ್ನೇಟ್ ಕೆಪಾಸಿಟಿ. ಇನ್ನೇಟ್ ಕೆಪಾಸಿಟಿ ಅಂದರೆ ಇನ್ನೇಟ್ ಅಂದರೆ ಹುಟ್ಟಿನಿಂದ ಬಂದಂಥ ಒಂದು ಸಾಮರ್ಥ್ಯ. ಹುಟ್ಟಿನಿಂದ ಬಂದಂಥ ಒಂದು ಸಾಮರ್ಥ್ಯವನ್ನು ಅವನ ಮಗುವಿನ ಮೆದುಳಿನ ಸಾಮರ್ಥ್ಯದ ಆಧಾರವಾಗಿ ಹುಟ್ಟಿನಿಂದ ಬಂದಂಥ ಸಾಮರ್ಥ್ಯವನ್ನು ಅವನ ಪ್ರಥಮ ಭಾಷೆ ದ್ವಿತೀಯ ಭಾಷೆಯನ್ನು ಕಲಿಯುವಂಥ ಪ್ರಕ್ರಿಯೆಯಲ್ಲಿ ಇದನ್ನು ಪ್ರತಿಪಾದಿಸುವುದಾಗಿದೆ ಅಂತ ಹೇಳ್ತಾನೆ. ಇನ್ನು ಫೋರ್ತ್ ಒನ್ ಈಸ್ ಎ ಟೆಕ್ನಿಕ್ ಇಂಟೆಂಡೆಡ್ ಟು ಸ್ಟಿಮ್ಯುಲೇಟ್ ದ ಎನ್ವಿರಾನ್ಮೆಂಟ್ ಇನ್ ವಿಚ್ ಚಿಲ್ಡ್ರನ್ ಲರ್ನ್ ದೇರ್ ನೇಟಿವ್ ಲ್ಯಾಂಗ್ವೇಜ್. ಈಸ್ ಎ ಟೆಕ್ನಿಕ್. ಇದು ಒಂದು ಅರ್ಜನೆ ಅನ್ನೋದು ಇದು ಒಂದು ಟೆಕ್ನಿಕ್ ಅಂತ, ತಂತ್ರ. ಇಂಟೆಂಡ್ ಅಂದರೆ ಉದ್ದೇಶ ಏನು? ಸ್ಟಿಮ್ಯುಲೇಟ್ ದ ಎನ್ವಿರಾನ್ಮೆಂಟ್, ಪ್ರಚೋದನೆ ಮಾಡುವಂಥದ್ದು, ಉದ್ದೀಪನಗೊಳಿಸುವಂಥದ್ದು, ಆ ಒಂದು ಸನ್ನಿವೇಶವನ್ನು ಉದ್ದೀಪನಗೊಳಿಸುವಂಥದ್ದು. ಇನ್ ವಿಚ್ ಚಿಲ್ಡ್ರನ್ ಲರ್ನ್ ದೇರ್ ನೇಟಿವ್ ಲ್ಯಾಂಗ್ವೇಜ್. ನೇಟಿವ್ ಲ್ಯಾಂಗ್ವೇಜ್ ಸ್ಥಳೀಯ ಭಾಷೆಯನ್ನು ಕಲಿಯುವಾಗ ಅವನಿಗೆ ಉದ್ದೀಪನಗೊಳಿಸುವಂಥದ್ದಾಗಿದೆ. ಇದೊಂದು ಟೆಕ್ನಿಕ್ ಆಗಿದೆ ಅಂತ ಹೇಳ್ತಾರೆ. ಇದರಲ್ಲಿ ಸೂಕ್ತವಾದ್ದು, ಭಾಷಾ ಅರ್ಜನೆಗೆ ಸೂಕ್ತವಾದ್ದು ಯಾವುದು ಅಂತ ನಾವು ನೋಡೋದಾದರೆ ಥರ್ಡ್ ಒನ್ನನ್ನು ನಾವು ಸೂಚಿಸ್ಬೋದು. ಯಾಕೆ ಅಂತ ಹೇಳ್ತೀನಿ. ರೆಫರ್ಸ್ ಟು ದ ಪ್ರೋಸೆಸ್ ಆಫ್ ಎ ಲರ್ನಿಂಗ್ ಎ ನೇಟಿವ್. ನೋಡಿ, ಇಲ್ಲಿ ಬರೀ ಸ್ಥಳೀಯ ಭಾಷೆ ಮಾತ್ರ ಅಷ್ಟೇ ಅಲ್ಲ, ಫಸ್ಟ್ ಲ್ಯಾಂಗ್ವೇಜ್ ಜೊತೆಗೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ದ್ವಿತೀಯ ಭಾಷೆಯನ್ನು ಕೂಡ ಇನ್ನೇಟ್ ಕೆಪಾಸಿಟಿ ಅನ್ನೋದು ಇಲ್ಲಿ ಬಹುಮುಖ್ಯವಾದಂತಹ ಒಂದು ಅಂಶ. ಇನ್ನೇಟ್ ಅಂದರೆ ಹುಟ್ಟಿನಿಂದ ಮಗು ಕೆಲವೊಂದು ಸಾಮರ್ಥ್ಯಗಳನ್ನು ಪಡೆದುಕೊಂಡು ಬಂದಿರುತ್ತೆ. ಅದು ಮನೆಯಲ್ಲಿ ತಾಯಿ ಮೂಲಕ, ತಂದೆ ಮೂಲಕ, ಪರಿಸರದ ಮೂಲಕ ಕಲ್ತಿರುತ್ತೆ. ಅದರದ್ದೇ ಆದಂಥ ಒಂದು ಸಾಮರ್ಥ್ಯ ಇರುತ್ತೆ. ಅದನ್ನು ಬಳಸಿ, ಅದರ ಬ್ರೈನನ್ನು ಬಳಸಿ, ಅದರ ಮೆದುಳನ್ನು ಬಳಸಿ ಈ ಒಂದು ಪ್ರೋಸೆಸ್ ಮಾಡುವಂಥದ್ದಾಗಿದೆ. ಹಾಗಾಗಿಬಿಟ್ಟು ಇದು ಭಾಷೆ ಅರ್ಜನೆಗೆ ಇದು ಬಹುಮುಖ್ಯವಾದಂಥ ಅಂಶ ಅಂತ ನಾವು ತಿಳಿಬಹುದು. ಥರ್ಡ್ ಒನ್ ಪಾಯಿಂಟ್ ಇದಕ್ಕೆ ಸರಿಯಾದ ಉತ್ತರ. ಇನ್ನು 21 ಕ್ವಶನ್ ನಂಬರ್ 21 ಏನು ಹೇಳುತ್ತೆ? ವಿಚ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಇದರಲ್ಲಿ ಯಾವ ಒಂದು ಹೇಳಿಕೆ ಸರಿಯಾಗಿದೆ? ನೋಡಿ, ಇದರಲ್ಲಿ ಭಾಳ ನೋಡ್ಬೋದು. ಸರಿಯಾಗಿದೆ ಅಂದರೆ ತಪ್ಪನ್ನು ನಾವು ಡಿಲೀಟ್ ಮಾಡ್ತಾ ಮೂಲಕ ಸರಿಯಾದ್ದನ್ನು ಗುರುತಿಸ್ಬಿಡ್ಬೋದು. ಫಸ್ಟ್ ಒನ್, ಲರ್ನಿಂಗ್ ಈಸ್ ಗವರ್ನ್ಡ್ ಬೈ ಎಕ್ಸ್ಟರ್ನಲ್ ಸ್ಟಿಮ್ಯುಲಿ. ಲರ್ನಿಂಗ್ ಕಲಿಕೆ ಅಂತ ಅನ್ನೋವಂಥದ್ದು ಗವರ್ನ್ ಅಂದರೆ ಮುನ್ನಡೆಸುವಂಥದ್ದು, ಲೀಡ್ ಮಾಡುವಂಥದ್ದು, ಆಡಳಿತ ನಡೆಸುವಂಥದ್ದು, ಇವೆಲ್ಲ ಅರ್ಥ ಬರುತ್ತೆ. ಗವರ್ನ್ಡ್ ಬೈ ಎಕ್ಸ್ಟರ್ನಲ್ ಸ್ಟಿಮ್ಯುಲಿ ಅಂದರೆ ಪ್ರಚೋದನೆ ಅಥವಾ ಪ್ರೇರಣೆ ಅಂತ ಹೇಳ್ಬೋದು. ಎಕ್ಸ್ಟರ್ನಲ್ ಸ್ಟಿಮ್ಯುಲಿ ಅಂದರೆ ಬಾಹ್ಯ ಪ್ರಚೋದನೆಯನ್ನು ಕೊಡುವಂಥದ್ದಾಗಿದೆ ಅಂತ ಹೇಳ್ತಾರೆ. ಲರ್ನಿಂಗು ಬಾಹ್ಯ ಪ್ರಚೋದನೆಯಿಂದ ಆಗುವಂಥದ್ದು, ನಡೆಯುವಂಥದ್ದು ಅಂತ ಹೇಳ್ತಾರೆ. ಸೆಕೆಂಡ್ ಒನ್, ಲರ್ನಿಂಗ್ ಟೇಕ್ ಪ್ಲೇಸ್ ಇನ್ ಎ ಸೋಷಿಯಲ್ ಕಲ್ಚರಲ್ ಕಾಂಟೆಕ್ಸ್ಟ್. ಕಲಿಕೆ ಅನ್ನೋದು ಬಹುಮುಖ್ಯವಾದ ಪಾತ್ರ ಯಾವುದು? ಸೋಷಿಯಲ್ ಕಲ್ಚರಲ್ ಕಾಂಟೆಕ್ಸ್ಟ್, ಸಾಮಾಜಿಕ ಸಾಂಸ್ಕೃತಿಕವಾದಂಥ ಅಂಶವನ್ನು ಹೊಂದಿರುವಂಥದ್ದು. ಇನ್ನು ಥರ್ಡ್ ಒನ್, ಲರ್ನಿಂಗ್ ಹ್ಯಾಸ್ ಟೇಕನ್ ಪ್ಲೇಸ್ ಓನ್ಲಿ ಇಫ್ ಇಟ್ ಈಸ್ ಎವಿಡೆಂಟ್ ಇನ್ ಬಿಹೇವಿಯರ್. ಇದು ಬಿಹೇವಿಯರ್ ಅಂದರೆ ವರ್ತನೆಯ ಸಾಕ್ಷ್ಯವನ್ನು ಹೊಂದಿರುವಂಥದ್ದು, ಅಂದರೆ ವರ್ತನೆಯ ಬಗ್ಗೆ ಹೊಂದಿರುವಂಥದ್ದಾಗಿದೆ ಅಂತ ಹೇಳ್ತಾರೆ ಕಲಿಕೆನ. ಫೋರ್ತ್ ಒನ್, ನನ್ ಆಫ್ ಎವೋ, ಮೇಲಿನ ಯಾವುದು ಅಲ್ಲ ಅಂತ ಹೇಳ್ತಾನೆ. ಇದರಲ್ಲಿ ನಾವು ಸೂಕ್ತವಾದ ಉತ್ತರ ನಾವು ಗುರುತಿಸೋದಾದರೆ
ಒಂದನೇದು ನೋಡಿದರೆ ಎಕ್ಸ್ಟರ್ನಲ್ ಸ್ಟಿಮ್ಯುಲಿ, ಬಾಹ್ಯ ಪ್ರಚೋದನೆಯಿಂದ ಒಂದೇ ನಡೆಯೋದಿಲ್ಲ, ಹಾಗಾಗಿ ಒಂದನೇದು ಡಿಲೀಟ್. ಇನ್ನು ಥರ್ಡ್ ಒನ್ ಓನ್ಲಿ ಬಿಹೇವಿಯರ್, ಕೇವಲ ವರ್ತನೆಯಿಂದ ಮಾತ್ರ ಆಗುತ್ತಾ, ಅದು ಸಾಧ್ಯ ಇಲ್ಲ. ಇನ್ನು ಫೋರ್ತ್ ಒನ್ ನನ್ ಆಫ್ ಎವೋ, ಮೇಲೆ ಎಲ್ಲ ಅಂತಂದರೆ ಅಲ್ಲ, ಯಾವುದೂ ಅಲ್ಲ ಅಂದರೆ ಅದು ತಪ್ಪು. ಹಾಗಾಗಿಬಿಟ್ಟು ಸೆಕೆಂಡ್ ಒನ್ನ ನಾವು ಗಮನಿಸ್ರಿ, ಇದು ಸೂಕ್ತವಾಗಿದೆ ಉತ್ತರದಲ್ಲಿ. ಲರ್ನಿಂಗ್ ಟೇಕ್ ಪ್ಲೇಸ್ ಇನ್ ಎ ಸೋಷಿಯಲ್ ಕಲ್ಚರಲ್ ಕಾಂಟೆಕ್ಸ್ಟ್, ಅಂದರೆ ಒಂದು ಕಲಿಕೆ ಆಗುವಂಥದ್ದು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ವಿಷಯಾಧಾರಿತವಾಗಿ ಆಗುತ್ತೆ. ಅಂದರೆ ಸಮಾಜದಲ್ಲಿ ನಡೆಯುವಂಥ ಅಂಶಗಳಿಂದ ಮತ್ತು ಸಂಸ್ಕೃತಿಯಿಂದ ಎರಡರಿಂದನೂ ಭಾಷೆ ಕಲಿಕೆ ಆಗೋದ್ರಿಂದ ಇದು ಸೂಕ್ತವಾದಂಥದ್ದು, ಅಂದರೆ ಸರಿಯಾದವಾದಂಥ ಹೇಳಿಕೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 22. When students learn a language for bright employment opportunities, their motivation is ಅಂತ ಇದೆ. ಇದರ್ಥ when student learn a language for, ವಿದ್ಯಾರ್ಥಿಗಳು ಭಾಷೆಯನ್ನು ಕಲಿಯಬೇಕಾದ್ರೆ ಫಾರ್ ಬ್ರೈಟ್ ಎಂಪ್ಲಾಯ್ಮೆಂಟ್, ಉಜ್ವಲವಾದಂತಹ ಉದ್ಯೋಗ ಅವಕಾಶಗಳು, ಆಪರ್ಚುನಿಟಿ ಅಂದರೆ ಅವಕಾಶ, ಉಜ್ವಲವಾದ ಉದ್ಯೋಗ ಅವಕಾಶಗಳು ಸಿಗಬೇಕಂದ್ರೆ ದೇರ್ ಮೋಟಿವೇಶನ್ ಈಸ್, ಅವರ ಒಂದು ಪ್ರಚೋದನೆ ಅಥವಾ ಸ್ಫೂರ್ತಿ ಅಂತ ಹೇಳ್ಬೋದು, ಅಭಿಪ್ರೇರಣೆ ಅಂತಲೂ ಹೇಳ್ಬೋದು. ಅವರ ಅಭಿಪ್ರೇರಣೆ ಈ ರೀತಿಯಾಗಿರುತ್ತೆ ಅಂತ ಹೇಳ್ತಾರೆ. ಯಾವ ರೀತಿ ನಾವು ಅದನ್ನು ನೋಡೋದಾದರೆ, ಇದು ಬಹಳ ಮುಖ್ಯವಾದಂಥದ್ದು. ಇದು ಯಾವ ಎಕ್ಸಾಮಲ್ಲಿ ಬೇಕಾದರೂ ಪುನರಾವರ್ತಿತವಾಗಿ ಕೇಳುವಂಥ ಪ್ರಶ್ನೆಗಳಲ್ಲಿ ಇದು ಬಹಳ ಮುಖ್ಯವಾದಂಥದ್ದು, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು, ಕ್ವಶನ್ ಅಂತ ಹೇಳ್ಬೋದು. ಫಸ್ಟ್ ಒನ್ ಆಪ್ಷನ್ ಎಕ್ಸೆಂಟ್ರಿಕ್, ಸೆಕೆಂಡ್ ಒನ್ ಆಪ್ಷನ್ extrinsic, third one intrinsic, fourth one exotic. ಇವುಗಳ ಪದಶಃ ನಾವು ನೋಡಿದರೆ ಇವುಗಳ ಅರ್ಥ ಗೊತ್ತಿಲ್ಲ ಅಂದರೆ ಸರಿಯಾದನ್ನ ಗುರುತಿಸೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬಹಳ ಸೂಕ್ಷ್ಮವಾಗಿ ಇದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಇದನ್ನು ಅಟೆಂಡ್ ಮಾಡೋಕ್ಕೆ ಸಾಧ್ಯ. ಇದಕ್ಕೆ ಪ್ರತಿಯೊಂದಕ್ಕೂ ನಾನು ಅರ್ಥ ಹೇಳ್ತೀನಿ, ಈ ಅರ್ಥ ಹೇಳೋದ್ರ ಮೂಲಕ ನೀವು ಅದನ್ನು ಸರಿಯಾದನ್ನ ಗುರುತಿಸ್ತೀರ. ಫಸ್ಟ್ ಒನ್ ಏನು ಅರ್ಥ ಕೊಡುತ್ತೆ, ಎಕ್ಸೆಂಟ್ರಿಕ್ ಅಂದರೆ ಅರ್ಥ ಭಿನ್ನ ಕೇಂದ್ರಿತ, ವಿಕೇಂದ್ರೀಕರಣ ಅಂತ ಹೇಳ್ತೀವಿ, ಬೇರೆ ಬೇರೆ ಅಂತ ಒಂದು ಅರ್ಥವನ್ನು ಕೊಡುವಂಥದ್ದು. ಇನ್ನು ಎಕ್ಸ್ಟ್ರೆನ್ಸಿಕ್ ಅಂದರೆ ಎಕ್ಸ್ಟ್ರೆನ್ಸಿಕ್ ಅಂದರೆ ಬಾಹ್ಯ, ಹೊರಗಿನ ಅಂಶಗಳು, ಬಾಹ್ಯ ಅಂಶಗಳನ್ನು ಹೊಂದಿರುವಂಥದ್ದು ಅಂತ ಹೇಳ್ತಾರೆ. ಇನ್ನು ಇಂಟ್ರೆನ್ಸಿಕ್ ಅಂದರೆ ಅರ್ಥ ಸ್ವಾಭಾವಿಕವಾಗಿ ಆಗುವಂಥದ್ದು, ಸ್ವಾಭಾವಿಕವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ, ಒಂದು ಅಂಶ ಅಂತ ಹೇಳ್ತಾರೆ. ಇನ್ನು ಫೋರ್ತ್ ಒನ್ ಎಕ್ಸಾಟಿಕ್ ಅಂದರೆ ಅರ್ಥ ವಿದೇಶೀಯ ಅಥವಾ ವಿಲಕ್ಷಣವಾದಂತಹ ಅಂಶವನ್ನು ಹೊಂದಿರುವಂಥದ್ದು ಅಂತ ಹೇಳ್ತೀವಿ. ಇದರಲ್ಲಿ ನಾವು ಸೂಕ್ತವಾದಂಥದ್ದು ಅಂದರೆ ಎಕ್ಸೆಂಟ್ರಿಕ್ ಅಂದರೆ ವಿಕೇಂದ್ರೀಕರಣ ಹೊಂದಿರುವಂಥದ್ದು ಅಥವಾ ಭಿನ್ನ ಕೇಂದ್ರೀಯ ಹೊಂದಿರುವಂಥದ್ದು ಅಂದರೆ ಅದು ಬರೋದಿಲ್ಲ. ಇನ್ನು ಎಕ್ಸ್ಟ್ರೆನ್ಸಿಕ್ ಅಂದರೆ ಹೇಳಿದ್ವಿ ಬಾಹ್ಯ, ಹೊರಗಿನ ಅಂಶಗಳನ್ನು ಹೊಂದಿರುವಂಥದ್ದು ಅಂತ, ಇದೂ ಬರೋದಿಲ್ಲ. ಇನ್ನು ಎಕ್ಸಾಟಿಕ್ ಅಂದರೆ ಅದು ಕೂಡ ವಿದೇಶೀಯ ಅಥವಾ ಪರದೇಶೀಯ ಅಥವಾ ವಿಲಕ್ಷಣವಾದಂಥದ್ದು ಅಂದರೆ ಅದು ಬರೋಲ್ಲ. ಇದಕ್ಕೆ ಸೂಕ್ತವಾದದ್ದು ಥರ್ಡ್ ಒನ್ ಇಂಟ್ರೆನ್ಸಿಕ್ ಅಂದರೆ ಅರ್ಥ ಹೇಳಿದೆ ಸ್ವಾಭಾವಿಕವಾದ ಪ್ರಕ್ರಿಯೆ. ಮೋಟಿವೇಶನ್ ಬರೋದು ಸ್ವಾಭಾವಿಕವಾಗಿ ಬರಬೇಕು. ಯಾವುದೇ ಒಂದು ಕಲಿಯುವಂಥ ಸನ್ನಿವೇಶದಲ್ಲಿ ಸ್ವಾಭಾವಿಕವಾಗಿ ತನಗೆ ತಾನೇ ಬಂದರೆ, ನ್ಯಾಚುರಲಾಗಿ ಬಂದರೆ ಅವಾಗ ಅದು ಬಹಳ ಸುದೀರ್ಘವಾಗಿ ಮತ್ತು ಪರಿಪೂರ್ಣವಾಗಿ ಆಗುತ್ತೆ ಮೋಟಿವೇಶನ್. ಯಾರಾದರೂ ಬಾಹ್ಯ ಪ್ರೇರಣೆಯಿಂದ ಸಾಧ್ಯ ಆದರೆ ಅದು ಕೆಲವು ನಿಮಿಷಗಳವರೆಗೆ ಮಾತ್ರ ಇರುತ್ತೆ, ಕೆಲವು ಗಂಟೆಗಳವರೆಗೆ ಬಾಹ್ಯ ಪ್ರೇರಣೆ ಇರುತ್ತೆ. ಇನ್ನು ಹೊರಗಿನಿಂದ ಬಂದಿರೋಂಥದ್ದಾದರೆ ಎಕ್ಸಾಟಿಕ್ ಆದರೂ ಕೂಡ ಅದು ಕೂಡ ಬೇರೆಯವರಿಂದ ಬಂದಿದ್ದು, ಅದು ಶಾಶ್ವತವಾಗಿ ಉಳಿಯೋದಿಲ್ಲ. ಇನ್ನು ಎಕ್ಸ್ಟ್ರೆನ್ಸಿಕ್ ಅಂದರೆ ಬಾಹ್ಯ ಪ್ರೇರಣೆಯಿಂದ ಬಂದದ್ದು, ಅದು ಕೂಡ ತಾತ್ಕಾಲಿಕವಾದಂಥದ್ದು, ಅವು ಯಾವ ಸೂಕ್ತ ಆಗೋದಿಲ್ಲ. ಇದಕ್ಕೆ ಇಂಟ್ರೆನ್ಸಿಕ್ ಅನ್ನೋದು ಸೂಕ್ತ. ಯಾಕಂದರೆ ಸ್ವಾಭಾವಿಕವಾಗಿ ತನಗೆ ತಾನೇ ಬಂದಂಥ ಒಂದು ಪ್ರೇರಣೆ ಶಾಶ್ವತವಾದಂತಹ ಒಂದು ಆಪರ್ಚುನಿಟಿಗೆ ಅವಕಾಶ ಮಾಡಿಕೊಡುತ್ತೆ ಅನ್ಬೋದು. ಅದಕ್ಕೆ ಇದು ಸೂಕ್ತವಾದ ಉತ್ತರ ಅಂತ ನಾವು ಗುರುತಿಸ್ಬೋದು. ಇನ್ನು ಕ್ವಶನ್ ನಂಬರ್ 23. ದ ಪ್ರೋಸೆಸ್ ಆಫ್ ವರ್ಡ್ ಫಾರ್ಮೇಷನ್ ಕನ್ಸಿಸ್ಟ್ಸ್ ಆಫ್. ದ ಪ್ರೋಸೆಸ್ ಅಂದರೆ ಪ್ರಕ್ರಿಯೆ, ಎ ವರ್ಡ್ ಫಾರ್ಮೇಷನ್ ಅಂದರೆ ಶಬ್ದವನ್ನು ನಿರ್ಮಾಣ ಮಾಡುವಂಥದ್ದಲ್ಲಿ ಅಥವಾ ಶಬ್ದವನ್ನು ಕಟ್ಟುವುದರಲ್ಲಿ ಈ ಒಂದು ಪ್ರಕ್ರಿಯೆ ಸೂಕ್ತವಾದಂಥದ್ದು. ಯಾವುದದು? ಶಬ್ದ ಒಂದು ರೆಡಿ ಆಗಬೇಕಂದ್ರೆ ಅಥವಾ ಶಬ್ದ ರಚನೆ ಆಗಬೇಕಂದ್ರೆ ಈ ಒಂದು ಅಂಶಗಳು ಭಾಳ ಮುಖ್ಯವಾಗಿದೆ ಅಂತ ಹೇಳ್ತಾರೆ. ಫಸ್ಟ್ ಒನ್ ನೋಡಿ, ನಾವು ಭಾಳ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಇದನ್ನು ಗುರುತಿಸ್ಬಿಡ್ಬೋದು. ಸ್ಪೆಲ್ಲಿಂಗ್ ಆ್ಯಂಡ್ ಕಾಂಪೌಂಡಿಂಗ್. ಸ್ಪೆಲ್ಲಿಂಗ್ ಅಂದರೆ ಉಚ್ಚಾರಣೆ, ಆ್ಯಂಡ್ ಕಾಂಪೌಂಡಿಂಗ್ ಅಂದರೆ ಸಂಯೋಜನೆ. ಕಾಂಪೌಂಡಿಂಗ್ ಅಂದರೆ ಅರ್ಥ ಸಂಯೋಜನೆ. ಉಚ್ಚಾರಣೆ ಮತ್ತು ಸಂಯೋಜನೆ ಮೂಲಕ ನಾವು ಶಬ್ದವನ್ನು ಕಟ್ಬೋದು ಅಥವಾ ಕನ್ಸ್ಟ್ರಕ್ಟ್ ಮಾಡ್ಬೋದು.
ಅಂದರೆ ಒಂದಿರುವಂಥದ್ದು ರಚನೆ ಆಗಿರುತ್ತೆ ಅಂತ ಹೇಳ್ತಾನೆ. ಸೆಕೆಂಡ್ ಒನ್, ಯೂಸಿಂಗ್ ಸಿನಾನಿಮ್ಸ್ ಆ್ಯಂಡ್ ಯೂಫೆಮಿಸಮ್ಸ್. ಇವುಗಳ ಅರ್ಥ ಗೊತ್ತಿರಬೇಕು ನಮಗೆ ಮೊದಲು. ಯೂಸಿಂಗ್ ಸಿನಾನಿಮ್ಸ್ ಅಂದರೆ ಸಮಾನಾರ್ಥಕ ಪದಗಳು. ಯೂಫೆಮಿಸಮ್ಸ್ ಅಂದರೆ ಅರ್ಥ ಸೌಮ್ಯೋಕ್ತಿಗಳು ಅಂತ ಹೇಳ್ತೀವಿ. ಇನ್ನು ಕಾಂಪೌಂಡಿಂಗ್, ಥರ್ಡ್ ಒನ್ ಕಾಂಪೌಂಡಿಂಗ್ ಆ್ಯಂಡ್ ಕನ್ವರ್ಸೇಷನ್ ಅಂದರೆ ಅರ್ಥ ಸಂಯೋಜನೆ ಅಂತ ಮೇಲೆ ಹೇಳಿದ್ವಿ. ಸಂಯೋಜನೆ ಮತ್ತು ಕನ್ವರ್ಸೇಷನ್ ಅಂದರೆ ಸಂಭಾಷಣೆ, ಸಂಯೋಜನೆ ಮತ್ತು ಸಂಭಾಷಣೆ. ಇನ್ನು ಫೋರ್ತ್ ಒನ್ ಕನ್ವರ್ಸೇಷನ್ ಆ್ಯಂಡ್ ಮೀನಿಂಗ್, ಸಂಭಾಷಣೆ ಮತ್ತು ಅರ್ಥ, ಸಂಭಾಷಣೆ ಮತ್ತು ಅರ್ಥ. ಇದರಲ್ಲಿ ಸರಿಯಾದ ಉತ್ತರ ನಾವು ನೋಡೋದಾದರೆ ಯಾವುದು ಅಂತ ತಿಳಿಬೋದಂದರೆ ಥರ್ಡ್ ಒನ್ ಭಾಳ ಸೂಕ್ತವಾಗಿದೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಥರ್ಡ್ ಒನ್ನು ಕಾಂಪೌಂಡಿಂಗ್ ಆ್ಯಂಡ್ ಕನ್ವರ್ಸೇಷನ್, ಒಂದು ಶಬ್ದ ಕಟ್ಟುವಾಗ ಅಥವಾ ಶಬ್ದ ನಿರ್ಮಾಣವಾಗುವಾಗ ಇದು ಬಹಳ ಮುಖ್ಯ ಇರುತ್ತೆ. ಅದರ ಸಂಯೋಜನೆ ಮತ್ತು ಸಂಭಾಷಣೆ ಇಂದ ಮಾತ್ರ ಶಬ್ದ ಉತ್ಪತ್ತಿ ಆಗಿರುತ್ತೆ. ಉದಾಹರಣೆ, ಸ್ಪೆಲ್ಲಿಂಗ್ ಉಚ್ಚಾರಣೆಯಿಂದ ಅಥವಾ ಸಂಯೋಜನೆಯಿಂದ ಆಗೋದಿಲ್ಲ. ಯಾವುದೇ ಒಂದು ಶಬ್ದ ಉತ್ಪತ್ತಿ ಆಗಬೇಕಂದ್ರೆ ಇಬ್ಬರ ಮಧ್ಯೆ ಸಂಭಾಷಣೆ ಆಗಲೇಬೇಕು, ಇಬ್ಬರ ಮಧ್ಯೆ ಸಂಭಾಷಣೆ ಆಗಬೇಕು, ಆವಾಗ ಮಾತ್ರ ಶಬ್ದ ಉತ್ಪತ್ತಿ ಆಗುತ್ತೆ. ಒಬ್ಬರೇ ಕೂತ್ಕೊಂಡು ಶಬ್ದ ಉತ್ಪತ್ತಿ ಮಾಡೋಕ್ಕೆ ಸಾಧ್ಯನಾ? ಇಲ್ಲ. ಇನ್ನು ಉಚ್ಚಾರಣೆ ಒಬ್ಬರೇ ಕೂತ್ಕೊಂಡು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದನೇ ಆಪ್ಷನ್ ಡಿಲೀಟ್. ಎರಡನೇ ಆಪ್ಷನ್ನು ಯೂಸಿಂಗ್ ಸಿನಾನಿಮ್ಸ್ ಆ್ಯಂಡ್ ಈಫೆಮಿಸಮ್ಸ್. ಸಿನಾನಿಮ್ಸ್ ಅಂದರೆ ಸಮಾನಾರ್ಥಕ ಪದಗಳು ಅಥವಾ ಈಫೆಮಿಸಮ್ಸ್ ಅಂದರೆ ಹೇಳಿದರೆ ಸೌಮ್ಯೋಕ್ತಿಗಳು. ಸಮಾನಾರ್ಥಕ ಪದಗಳು ಸೌಮ್ಯೋಕ್ತಿಗಳಿಂದ ಒಂದು ಪದವನ್ನು ಕಟ್ಟಲು ಅಥವಾ ನಿರ್ಮಾಣ ಆಗಿರೋದು ಸಾಧ್ಯನೇ ಇಲ್ಲ. ಅದು ಕೆಲವೇ ಪದಗಳಾಗಿರ್ಬೋದು ಅಷ್ಟೇ, ಎಲ್ಲವುಗಳಿಂದ ಸಾಧ್ಯ ಇಲ್ಲ. ಇನ್ನು ಫೋರ್ತ್ ಒನ್ ಕನ್ವರ್ಸೇಷನ್ ಮೀನಿಂಗ್, ಸಂಭಾಷಣೆ ಇದೆ ಅದರ ಅರ್ಥ ಇದೆ, ಅದು ಕೂಡ ಒನ್ ವೇ ಆಗುತ್ತೆ, ಅದು ಸಾಧ್ಯ ಇಲ್ಲ. ಆದ್ದರಿಂದ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಯಾಕಂದರೆ ಕಾಂಪೌಂಡಿಂಗ್ ಅಂದರೆ ಸಂಯೋಜನೆ ಆ್ಯಂಡ್ ಕನ್ವರ್ಸೇಷನ್ ಸಂಭಾಷಣೆ, ಒಬ್ಬರು ಇನ್ನೊಬ್ಬರ ಜೊತೆ ಸಂಭಾಷಣೆ ಮಾಡಿದಾಗ ಶಬ್ದ ರಚನೆಗಳು ಆಗುತ್ತವೆ ಅಂತ ನಾವು ಹೇಳ್ಬೋದು. ಇದು ಸೂಕ್ತ, ಮೂರನೇ ಆಪ್ಷನ್ ಸೂಕ್ತವಾದಂಥದ್ದು. ಇನ್ನು ನಾವು ನೆಕ್ಸ್ಟ್ ಕ್ವಶನ್ ನಂಬರ್ 24ಗೆ ಹೋಗೋಣ. ವಾಟ್ ಈಸ್ ಟಾಟ್ ಈಸ್ ನಾಟ್ ವಾಟ್ ಈಸ್ ಲರ್ನ್ಡ್ ಬಿಕಾಸ್. ವಾಟ್ ಈಸ್ ಟಾಟ್ ಅಂದರೆ ಬೋಧನೆ, ಟೀಚ್ ಟಾಟ್ ನಾವು ನೋಡ್ತೀವಿ. ಇದು ಪಾಸ್ಟ್ ಫಾರಮಲ್ಲಿದೆ. ವಾಟ್ ಈಸ್ ಟಾಟ್ ಏನು ಬೋಧಿಸ್ತೀವೋ, ಈಸ್ ನಾಟ್ ವಾಟ್ ಈಸ್ ಲರ್ನ್ಡ್ ಅದನ್ನು ನಾವು ಕಲಿಯಲ್ಲ. ಅದರ ಅರ್ಥ ಕಾರಣ ಏನು ಅಂತ ಹೇಳ್ತಾರೆ. ಅದರ ಒಂದನೇದು, ಎ ಟೀಚರ್ ಆರ್ ಲರ್ನರ್ ಕ್ಯಾನ್ ನೆವರ್ ಫುಲ್ಲಿ ಮಾಸ್ಟರ್ ಎನಿ ಡಿಸಿಪ್ಲಿನ್. ಅದರ್ಥ ಟೀಚರ್ ಅಂದರೆ ಪಾಠ ಮಾಡುವಂಥ ಶಿಕ್ಷಕ ಅಥವಾ ಲರ್ನರ್ ಕಲಿಯುವಂಥ ವ್ಯಕ್ತಿ ಕ್ಯಾನ್ ನೆವರ್ ಫುಲ್ಲಿ ಮಾಸ್ಟರ್ ಅಂದರೆ ಪೂರ್ಣವಾಗಿ ಅವನು ಅದರಲ್ಲಿ ಮಾಸ್ಟ್ರಿಯನ್ನು ಪ್ರಭುತ್ವವನ್ನು ಸಾಧಿಸಿರಲ್ಲ ಅಥವಾ ಹೊಂದಿರಲ್ಲ. ಆ್ಯಂಡ್ ಎನಿ ಡಿಸಿಪ್ಲಿನ್ ಯಾವುದೇ ಒಂದು ಶಿಸ್ತನ್ನು ಕೂಡ ಅವನು ಪೂರ್ಣ ಪ್ರಮಾಣದಲ್ಲಿ ಹೊಂದಿರೋದಿಲ್ಲ. ವ್ಯಕ್ತಿ ಕಲಿಯೋನಾಗಿರ್ಬೋದು ಅಥವಾ ಪಾಠ ಮಾಡೋಂಥ ಶಿಕ್ಷಕ ಆಗಿರ್ಬೋದು, ಯಾವುದರಲ್ಲೂ ಅವನು ಮಾಸ್ಟ್ರಿ ಆಗಿರೋದಿಲ್ಲ ಅಂತ ಹೇಳ್ತಾನೆ. ಇನ್ನು ಸೆಕೆಂಡ್ ಒನ್, ಸ್ಟೂಡೆಂಟ್ಸ್ ಪೇ ಅಟೆನ್ಷನ್ ಡ್ಯೂರಿಂಗ್ ಇನ್ಫಾರ್ಮಲ್ ಡಿಸ್ಕಷನ್. ಸ್ಟೂಡೆಂಟ್ಸ್ ಪೇ ಅಟೆನ್ಷನ್ ಅಂದರೆ ಗಮನವನ್ನು ಕೇಂದ್ರೀಕರಿಸಬೇಕು. ಅಟೆನ್ಷನ್ ಅಂದರೆ ಗಮನವನ್ನು ಕೇಂದ್ರೀಕರಿಸಬೇಕು. ಆದಮೇಲೆ ಡ್ಯೂರಿಂಗ್ ಇನ್ಫಾರ್ಮಲ್ ಡಿಸ್ಕಷನ್, ಇನ್ಫಾರ್ಮಲ್ ಅಂದರೆ ಅರ್ಥ ಅನೌಪಚಾರಿಕವಾದಂತಹ ಚರ್ಚೆ, ಅನೌಪಚಾರಿಕವಾದ ಚರ್ಚೆಗೆ ಗಮನವನ್ನು ಕೇಂದ್ರೀಕರಿಸಬೇಕು ಯಾರೋ ವಿದ್ಯಾರ್ಥಿಗಳು ಅಂತ ಹೇಳುತ್ತೆ. ಸೆಕೆಂಡ್ ಪಾಯಿಂಟ್. ಥರ್ಡ್ ಒನ್, ಎ ಟೀಚರ್ ಸೋಷಿಯೋ ಎಕನಾಮಿಕ್ ಲೆವೆಲ್ ಮೇ ಡಿಫರ್ ವೈಡ್ಲಿ ಫ್ರಮ್ ದ ಸ್ಟೂಡೆಂಟ್ಸ್. ಇದನ್ನು ಗಮನಿಸಿ. ಟೀಚರ್ ಸೋಷಿಯೋ ಎಕನಾಮಿಕ್, ಸೋಷಿಯೋ ಅಂದರೆ ಸಾಮಾಜಿಕ ಆರ್ಥಿಕ, ಸಾಮಾಜಿಕವಾಗಿ ಆರ್ಥಿಕವಾಗಿ, ಲೆವೆಲ್ ಮೇ ಬಿ ಡಿಫರ್ ಅವರ ಮಟ್ಟ ಭಿನ್ನವಾಗಿರುತ್ತೆ ಯಾರ್ದು, ಟೀಚರ್ಸ್ದು. ಆ್ಯಂಡ್ ವೈಡ್ಲಿ ಫ್ರಮ್ ದ ಸ್ಟೂಡೆಂಟ್ಸ್, ಇದು ವಿದ್ಯಾರ್ಥಿಗಳ ವಿಶಾಲವಾಗಿ ವಿದ್ಯಾರ್ಥಿಗಳ ಸಮೂಹದಲ್ಲಿ ಗಮನಿಸಿದಾಗ ಶಿಕ್ಷಕರ ಒಂದು ಆರ್ಥಿಕ ಸಾಮಾಜಿಕ ಸ್ಥಿತಿ ಭಿನ್ನವಾಗಿರುತ್ತೆ ಅಂತ ಹೇಳುತ್ತೆ. ಅದರಿಂದ ಇದು ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಫೋರ್ತ್ ಒನ್, ಸ್ಟೂಡೆಂಟ್ ಪ್ರೋಸೆಸ್ ಡಿಫರೆಂಟ್ ಎಬಿಲಿಟೀಸ್ ಪರ್ಸನಾಲಿಟೀಸ್ ಆ್ಯಂಡ್ ಕಮ್ ಫ್ರಮ್ ವೆರೈಟಿ ಆಫ್ ಬ್ಯಾಕ್ಗ್ರೌಂಡ್ಸ್. ಇದು ನೋಡಿ, ಇದು ಫೋರ್ತ್ ಒನ್ ಗಮನಿಸ್ರಿ. ಇದೇನನ್ನು ಸೂಚಿಸುತ್ತದೆ ಅಂದರೆ ಸ್ಟೂಡೆಂಟ್ಸ್ ಪ್ರೋಸೆಸ್ ಅಂದರೆ ಒಂದಿರುವಂಥದ್ದು ಅಂತ. ಸ್ಟೂಡೆಂಟ್ಸ್ ಪೋಸೆಸ್ ಡಿಫ್ರೆಂಟ್ ಎಬಿಲಿಟೀಸ್, ಪೋಸೆಸ್ ಅಂದರೆ ಒಂದಿರ್ತಾರೆ, ಏನೋ ಡಿಫ್ರೆಂಟ್ ಎಬಿಲಿಟೀಸ್ ವಿಭಿನ್ನವಾದಂಥ ಸಾಮರ್ಥ್ಯಗಳು, ಪರ್ಸನಾಲಿಟೀಸ್ ವ್ಯಕ್ತಿತ್ವಗಳು, ಆ್ಯಂಡ್ ಕಮ್ ಫ್ರಮ್ ವೆರೈಟಿ ಆಫ್ ಬ್ಯಾಕ್ಗ್ರೌಂಡ್ಸ್ ಅವರು ಭಿನ್ನವಾದಂತಹ ಹಿನ್ನೆಲೆಯಿಂದ ಬಂದಿರ್ತಾರೆ. ಒಂದೊಂದು ಮನೆಯಲ್ಲಿ ಬಡವರು ಇರ್ಬೋದು, ಒಂದು ಮನೆಯಲ್ಲಿ ಶ್ರೀಮಂತರಿರ್ಬೋದು, ಇನ್ನೊಂದು ಮನೆಯಲ್ಲಿ ಮಧ್ಯಮ ವರ್ಗದಲ್ಲಿರ್ಬೋದು, ಇನ್ನೊಂದು ಮನೆಯಲ್ಲಿ ಪೋಷಕರು ಇಲ್ಲದೇ ಇರ್ಬೋದು. ಅಂತ ಒಂದು ಭಿನ್ನವಾದಂತಹ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ. ಅವ್ರದ್ದೇ ಆದಂತಹ ಎಬಿಲಿಟಿ ಬೇರೆ ಇರ್ತವೆ, ಅವ್ರದ್ದೇ ಆದಂತಹ ವ್ಯಕ್ತಿತ್ವ ಬೇರೆ ಇರುತ್ತೆ. ಹಾಗಾಗಿ ಇದು
ಇವುಗಳಲ್ಲಿ ಸರಿಯಾದ ಉತ್ತರವನ್ನು ನಾವು ಗಮನಿಸಿದರೆ ಫೋರ್ತ್ ಒನ್ ಆಪ್ಷನ್ ಸರಿಯಾದಂಥದ್ದು ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ನೀವು ನೋಡ್ಬೋದು, ಸ್ಟೂಡೆಂಟ್ ಪೊಸೆಸ್ ಅಂದರೆ ಹೊಂದಿರ್ತಾರೆ, ಡಿಫ್ರೆಂಟ್ ಎಬಿಲಿಟೀಸ್ ಅಂದರೆ ಭಿನ್ನವಾದ ಸಾಮರ್ಥ್ಯ, ಪರ್ಸನಾಲಿಟಿ ವ್ಯಕ್ತಿತ್ವ, ಅಂಡ್ ಬ್ಯಾಕ್ಗ್ರೌಂಡ್ಸ್ ಕೂಡ ಅಂದರೆ ಅವರ ಹಿನ್ನೆಲೆ ಕೂಡ ಭಿನ್ನವಾಗಿರುತ್ತೆ. ಹಾಗಾಗಿ ಇದು ಸೂಕ್ತವಾದಂಥ ಉತ್ತರ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ 25th. ಅಕಾರ್ಡಿಂಗ್ ಏಮ್ಸ್ ಟು NCF 2005 ಲರ್ನಿಂಗ್ ಆಫ್ ಇಂಗ್ಲೀಷ್. ಅಕಾರ್ಡಿಂಗ್ ಏಮ್ಸ್ ಅಂದರೆ ಗುರಿಗಳು, NCF ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್. ಇದರಲ್ಲಿ 2005 ಬಂದಂತಹ ಒಂದು ಭಾಷೆಯ ಗುರಿಗಳು ಏನಾಗಿರ್ತವೆ ಅಂತ ಹೇಳ್ತಾನೆ. ಫಸ್ಟ್ ಒನ್, ಟು ಎನೇಬಲ್ ನಾಲೆಡ್ಜ್ ಅಕ್ವಿಸಿಷನ್ ಥ್ರೂ ಲಿಟ್ರಸಿ ಆ್ಯಂಡ್ ಇಟ್ಸ್ ಡೆವಲಪ್ಮೆಂಟ್ ಇನ್ ಟು ಆ್ಯನ್ ಇನ್ಸ್ಟ್ರೂಮೆಂಟ್ ಆಫ್ ಅಬ್ಸ್ಟ್ರಾಕ್ಟ್ ಥಾಟ್ ಅಂತ ಹೇಳ್ತಾರೆ. ಎನೇಬಲ್ ಅಂದರೆ ಸಕ್ರಿಯಗೊಳಿಸೋದು, ನಾಲೆಡ್ಜ್ ಅಕ್ವಿಷನ್ ಭಾಷೆಯನ್ನು ಅರ್ಜಿಸಿಕೊಳ್ಳುವಂಥದ್ದು, ಅದು ಪಡೆಯುವಂಥದ್ದು, ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥದ್ದು, ಥ್ರೂ ಲಿಟ್ರಸಿ ಸಾಕ್ಷರತೆಯಿಂದ ಅಂದರೆ ಅಕ್ಷರ ಜ್ಞಾನ, ಅದರ ಜ್ಞಾನದ ಮೂಲಕ ಹೆಚ್ಚಿಸಿಕೊಳ್ಳೋದು. ಇಟ್ಸ್ ಡೆವಲಪ್ಮೆಂಟ್ ಇನ್ ಟು ಆ್ಯನ್ ಇನ್ಸ್ಟ್ರೂಮೆಂಟ್, ಇದು ಒಂದು ಸಾಧನವಾಗಿದೆ. ಯಾವುದಕ್ಕೆ? ಅಬ್ಸ್ಟ್ರಾಕ್ಟ್ ಥಾಟ್ ಅಂದರೆ ಅರ್ಥ ಅಮೂರ್ತವಾದಂತಹ ಚಿಂತನೆಗೆ ಇದು ಒಂದು ಸಾಧನವಾಗಿದೆ. ಭಾಷಾ ಒಂದು ಅರ್ಜನೆ ಅಥವಾ ಭಾಷೆಯ ಗಳಿಕೆ ಅಥವಾ ಜ್ಞಾನ, ಭಾಷಾ ಜ್ಞಾನ ಹೆಚ್ಚಿಸ್ಕೊಳ್ಳೋದು ಅಥವಾ ಸಕ್ರಿಯಗೊಳಿಸ್ಕೊಳ್ಳೋದು ಅವರ ಅಭಿವೃದ್ಧಿಗೆ ಇದು ಒಂದು ಸಾಧನವಾಗಿದೆ. ಅಮೂರ್ತ ಜ್ಞಾನಕ್ಕೆ, ಅಮೂರ್ತ ಚಿಂತನೆಗೆ ಸಾಧನವಾಗಿದೆ ಅಂತ ಹೇಳುತ್ತೆ. ಇನ್ನು ಸೆಕೆಂಡ್ ಪಾಯಿಂಟ್, ಟು ಸಬ್ಸ್ಯೂಮ್ ದ ಲ್ಯಾಂಗ್ವೇಜ್ ದಟ್ ಚೈಲ್ಡ್ ಅಕ್ವೈರ್ಸ್ ನ್ಯಾಚುರಲಿ ಫ್ರಮ್ ಅವರ್ ಈಸ್ ಹೋಮ್ ಆ್ಯಂಡ್ ಸೋಷಿಯಟಲ್ ಎನ್ವೈರ್ಮೆಂಟ್ ಅಂತ ಹೇಳ್ತಾರೆ. ಇದು ಸಬ್ಸ್ಯೂಮ್ ಅಂದರೆ ಅರ್ಥ ನಮಗೆ ತಿಳ್ಕೊಳ್ಬೇಕು. ಸಬ್ಸ್ಯೂಮ್ ಅಂದರೆ ಉಪಕ್ರಮ ಯಾವುದು? ದ ಲ್ಯಾಂಗ್ವೇಜ್, ಭಾಷೆಯ ಉಪಕ್ರಮ ದಟ್ ಚೈಲ್ಡ್ ಅಕ್ವೈರ್ಸ್, ಮಗು ಪಡೆದುಕೊಳ್ಳುತ್ತೆ. ನ್ಯಾಚುರಲಿ ಹರ್ ಅಂದರೆ ಸ್ವಾಭಾವಿಕವಾಗಿ ಪಡ್ಕೊಳ್ಳುತ್ತೆ. ಹರ್ ಇನ್ ಹೋಮ್ ಆ್ಯಂಡ್ ಸೋಷಿಯಲ್ ಎನ್ವೈರಾನ್ಮೆಂಟ್ ಅಂದರೆ ಮನೆಯಲ್ಲಿ ಮತ್ತು ಸಮಾಜದಲ್ಲಿರುವಂಥ ಪರಿಸರದ ಮೂಲಕ ಅದು ಪಡೆದುಕೊಳ್ಳುತ್ತೆ ಅಂತ ಹೇಳ್ತಾರೆ. ಇನ್ನು ಥರ್ಡ್ ಒನ್, ಟು ಇಂಟ್ರೊಡ್ಯೂಸ್ ಸ್ಟ್ಯಾಂಡರ್ಡ್ ಸೈನ್ ಲ್ಯಾಂಗ್ವೇಜ್ ಇನ್ ಇಂಗ್ಲೀಷ್ ಫಾರ್ ಚಿಲ್ಡ್ರನ್ ವಿತ್ ಲ್ಯಾಂಗ್ವೇಜ್ ರಿಲೇಟೆಡ್ ಇಂಪೇರ್ಮೆಂಟ್ಸ್. ಟು ಇಂಟ್ರೊಡ್ಯೂಸ್ ಸ್ಟ್ಯಾಂಡರ್ಡ್ ಸೈನ್ ಅಂದರೆ ಪ್ರಚುರಪಡಿಸೋದು ಅಥವಾ ಅವ್ರಿಗೆ ಪರಿಚಯಿಸುವಂಥದ್ದು ಅಂತ ಹೇಳ್ಬೋದು. ಸ್ಟ್ಯಾಂಡರ್ಡ್ ಅಂದರೆ ಒಂದು ಮಟ್ಟ. ಸ್ಟ್ಯಾಂಡರ್ಡ್ ಸೈನ್ ಅಂದರೆ ಉನ್ನತ ಮಟ್ಟದ ಒಂದು ಭಾಷೆಯನ್ನು, ಇಂಗ್ಲೀಷ್ ಭಾಷೆಯನ್ನು ಮಕ್ಕಳಿಗೆ, ಚಿಲ್ಡ್ರನ್ಸ್ಗೆ ಲ್ಯಾಂಗ್ವೇಜ್ ರಿಲೇಟೆಡ್ ಇಂಪೇರ್ಮೆಂಟ್ಸ್ ಅಂದರೆ ಅರ್ಥ ತಿಳ್ಕೊಬೇಕು ನಾವು. ತೊಂದರೆ ಇರುವ ಅಂದರೆ ಭಾಷೆಗೆ ಸಂಬಂಧಿಸಿರುವಂತಹ ತೊಂದರೆ ಇರುವಂಥವುಗಳು ಮಕ್ಕಳಿಗೆ, ಅವುಗಳಿಗೆ ನಾವು ಅವುಗಳ ಮಟ್ಟಕ್ಕೆ ತಕ್ಕಂತೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಫೋರ್ತ್ ಒನ್, ಟು ಪ್ರೊವೈಡ್ adequate facilities at the state level for instruction in English at the primary stage of education ಅಂತ ಹೇಳ್ತೀವಿ. ಟು ಪ್ರೊವೈಡ್ ಅಡಿಕ್ವೇಟ್ ಫೆಸಿಲಿಟೀಸ್ ಅಂದರೆ ಒದಗಿಸಿಕೊಡಬೇಕು. ಅಡಿಕ್ವೇಟ್ ಅಂದರೆ ಅರ್ಥ ಸಾಕಷ್ಟು ಪ್ರಮಾಣದಲ್ಲಿ ಒದಗಿಸಿಕೊಡಬೇಕು ಸೌಲಭ್ಯಗಳನ್ನು. ಅಟ್ ಸ್ಟೇಟ್ ಲೆವೆಲ್ ಅಂದರೆ ರಾಜ್ಯಾಂತದಲ್ಲಾಗಿರ್ಬೋದು. ಫಾರ್ ಇನ್ಸ್ಟ್ರಕ್ಷನ್ ಇನ್ ಇಂಗ್ಲೀಷ್ ಅಟ್ ದ ಪ್ರೈಮರಿ ಸ್ಟೇಜ್ ಆಫ್ ಎಜುಕೇಷನ್ ಅಂದರೆ ಪ್ರಾಥಮಿಕ ಹಂತದಲ್ಲಿನ ಶಿಕ್ಷಣದಲ್ಲಿ ಇಂಗ್ಲೀಷ್ ಭಾಷೆಗೆ ಸೂಚನೆಗಳನ್ನು ಕೊಡುತ್ತಾ ಸೌಲಭ್ಯಗಳನ್ನು ಯಥೇಚ್ಛವಾಗಿ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಅಂತ ಹೇಳ್ತಾರೆ. ಇದರಲ್ಲಿ ನಾವು ಸೂಕ್ತವಾದಂಥ ಗುರಿ ಯಾವುದು ಗುರಿಯಾಗಿದೆ ಅಂದರೆ ಅದನ್ನು ನಾವು ಬಹಳ ಮುಖ್ಯವಾಗಿ ನೆನಪಿಡಬೇಕಾದಂಥ ಅಂಶ. ಫಸ್ಟ್ ಒನ್ ಇದರ ಮೂಲ ಗುರಿಯಾಗಿದೆ. ಏನು? ಟು ಎನೇಬಲ್ ನಾಲೆಡ್ಜ್ ಅಕ್ವಿಸಿಷನ್, ಜ್ಞಾನಾರ್ಜನೆ ಥ್ರೂ ದ ಲಿಟ್ರಸಿ, ಸಾಕ್ಷರತೆ, ಜ್ಞಾನಾರ್ಜನೆ, ಆ್ಯಂಡ್ ಡೆವಲಪ್ಮೆಂಟ್ ಇಂಟು ಇನ್ಸ್ಟ್ರೂಮೆಂಟ್, ಅಭಿವೃದ್ಧಿಪಡಿಸುವಂಥದ್ದು ಸಾಧನವಾಗಿ. ಯಾವುದು? ಅಮೂರ್ತ ಚಿಂತನೆಗೆ, ಮಗುವಿನಲ್ಲಿ ಅಮೂರ್ತ ಚಿಂತನೆಗೆ, ಅದರ ಅಭಿವೃದ್ಧಿಗೆ ಸಾಧನವಾಗಿ ಜ್ಞಾನಾರ್ಜನೆ ಭಾಳ ಮುಖ್ಯ ಅನ್ನೋದು ಇದಕ್ಕೆ ಭಾಳ ಸೂಕ್ತವಾದಂಥ ಉತ್ತರ ಆಗಿದೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ನಾರ್ಮನ್ ಕಾಮ್ಸ್ಕಿ's reference to deep structures means. ನಾರ್ಮನ್ ಕಾಮ್ಸ್ಕಿ ಅವರ ಒಬ್ಬ ತಜ್ಞರವರು
ರೆಫರೆನ್ಸ್ ಟು ಡೀಪ್ ಸ್ಟ್ರಕ್ಚರ್ಸ್. ಡೀಪ್ ಅಂದರೆ ಆಳ, ಸ್ಟ್ರಕ್ಚರ್ ಅಂದರೆ ರಚನೆ. ಅಂದರೆ ಇಲ್ಲಿ ಆಳ ರಚನೆ ಅಂದರೆ ಅರ್ಥ ಭಾಷೆಯಲ್ಲಿ ಆಳ ರಚನೆಯನ್ನು ಏನನ್ನು ಅರ್ಥೈಸುತ್ತೆ? ಯೂನಿವರ್ಸಲ್ ಗ್ರಾಮರ್ ಅಂಡರ್ಲೈಯಿಂಗ್ ಆಲ್ ಲ್ಯಾಂಗ್ವೇಜಸ್ ಆ್ಯಂಡ್ ಕೊರಸ್ಪಾಂಡಿಂಗ್ ಟು ಆ್ಯನ್ ಇನ್ನೇಟ್ ಕೆಪಾಸಿಟಿ ಆಫ್ ದ ಹ್ಯೂಮನ್ ಬ್ರೈನ್. ಯೂನಿವರ್ಸಲ್ ಗ್ರಾಮರ್ ಅಂದರೆ ಸಾರ್ವತ್ರಿಕವಾದ ವ್ಯಾಕರಣದ ಅಂಡರ್ಲೈಯಿಂಗ್ ಆಲ್ ಲ್ಯಾಂಗ್ವೇಜ್. ಅಂಡರ್ಲೈಯಿಂಗ್ ಅಂದರೆ ಸಿದ್ಧಾಂತಗಳನ್ನು ಆಧಾರವಾಗಿಟ್ಟುಕೊಂಡಿರುವಂತಹ. ಕರಸ್ಪಾಂಡಿಂಗ್ ಅಂದರೆ ವ್ಯವಹರಿಸ್ತೀವಿ. ಯಾವುದು? ಇನ್ನೇಟ್ ಕೆಪಾಸಿಟಿ ಅಂದರೆ ತಮ್ಮಲ್ಲಿ ಒದಗಿಕೊಂಡಿರುವಂಥ ಸಾಮರ್ಥ್ಯಗಳು, ಅಂದರೆ ಮೂಲತಃ ಬಂದಿರುವಂಥ ಸಾಮರ್ಥ್ಯಗಳು, ಅಂದರೆ ಹುಟ್ಟಿನಿಂದ ಬಂದಂಥ ಸಾಮರ್ಥ್ಯಗಳನ್ನು ಆಫ್ ಹ್ಯೂಮನ್ ಬ್ರೈನ್, ನಮ್ಮ ಮೆದುಳಿನಲ್ಲಿ ಅಥವಾ ಮಗುವಿನ ಮನಸ್ಸಿನಲ್ಲಿ ಮೂಲತಃ ಬಂದಿರುವಂಥ ಸಾಮರ್ಥ್ಯಗಳನ್ನು ಜೊತೆ ವ್ಯವಹರಿಸಬೇಕು. ಅಷ್ಟೇ ಅಲ್ಲದೆ ಸಾರ್ವತ್ರಿಕವಾಗಿ ಸಿದ್ಧಾಂತಗಳ ಆಧಾರವಾಗಿಟ್ಟುಕೊಂಡು ಅದರ ಭಾಷೆಯನ್ನು ವ್ಯವಹರಿಸಬೇಕು ಅನ್ನೋದು ಇರುತ್ತೆ, ಅರ್ಥ ಕೊಡುತ್ತೆ. ಇನ್ನು ಸೆಕೆಂಡ್ ಒನ್, ಹಿಡನ್ ಸೆಟ್ ಆಫ್ ಗ್ರಾಮಟಿಕಲ್ ರೂಲ್ಸ್ ಲರ್ನ್ ಥ್ರೂ ಇಂಟೆನ್ಸಿವ್ ಸ್ಟಡಿ. ಹಿಡನ್ ಸೆಟ್ ಆಫ್ ಗ್ರಾಮಟಿಕಲ್ ರೂಲ್ಸ್ ಅಂದರೆ ಅವಿತುಕೊಂಡಿರುವ, ಅಂದರೆ ನಮಗೆ ಅಮೂರ್ತವಾಗಿರುವಂಥದ್ದು, ಕಣ್ಣಿಗೆ ಕಾಣದೇ ಇರುವಂತಹ ಗ್ರಾಮಟಿಕಲ್ ರೂಲ್ಸ್, ವ್ಯಾಕರಣ ನಿಯಮಗಳು. ಲರ್ನ್ ಥ್ರೂ ಇಂಟೆನ್ಸಿವ್ ಸ್ಟಡಿ ಅಂದರೆ ಮಕ್ಕಳು ಕಲಿಯುವಾಗ ಅವುಗಳಿಗೆ ವ್ಯಾಕರಣದ ನಿಯಮಗಳನ್ನು ನಾವು ಅವ್ರಿಗೆ ನಾವು ತಿಳಿಸಬೇಕು ಅನ್ನೋದು ಇದರ್ಥ. ಅವರಲ್ಲಿ ಒದಗಿರ್ತವೆ. ಇಡನ್ ಅಂದರೆ ಅರ್ಥ ಒದಗಿರುವಂಥದ್ದು ಅಂತ ಅರ್ಥ. ಇನ್ನು ಥರ್ಡ್ ಒನ್, ಟ್ರಾನ್ಸ್ಫಾರ್ಮೇಷನಲ್ ಗ್ರಾಮರ್ ದಟ್ ಹ್ಯಾಸ್ ಲೆಡ್ ಇನ್ ಟರ್ನ್ ಟು ಇನ್ಕ್ರೀಸ್ಡ್ ಇಂಟ್ರೆಸ್ಟ್ ಇನ್ ಕಂಪ್ಯಾರಿಟಿವ್ ಲಿಂಗ್ವಿಸ್ಟಿಕ್ಸ್. ಅದರ್ಥ ಟ್ರಾನ್ಸ್ಫಾರ್ಮೇಷನಲ್ ಗ್ರಾಮರ್ ಅಂದರೆ ಮತ್ತೊಬ್ಬರಿಗೆ ವರ್ಗಾಯಿಸುವಂತಹ ಗ್ರಾಮರ್, ಅಂದರೆ ವ್ಯಾಕರಣ ವರ್ಗಾವಣೆ. ದಟ್ ಹ್ಯಾಡ್ ಲೆಡ್ ಟರ್ನ್ ಟು ಇನ್ಕ್ರೀಸ್ ಇಂಟ್ರೆಸ್ಟ್, ಅವರಿಗೆ ಆಸಕ್ತಿಯನ್ನು ಹೆಚ್ಚಿಸುವಂಥದ್ದು. ಕಂಪ್ಯಾರಿಟಿವ್ ಲಿಂಗ್ವಿಸ್ಟಿಕ್ ಅಂದರೆ ಭಾಷಾಕಾರರು, ಇಲ್ಲಿ ಭಾಷೆಯನ್ನು ಅಧ್ಯಯನ ಮಾಡುವಂತಹವರು ಅಂತ ಅರ್ಥ. ಭಾಷೆಯನ್ನು ಅಧ್ಯಯನ ಮಾಡುವಂತಹ ಅಧ್ಯಯನಕಾರರು ಹೋಲಿಸಿದಾಗ, ಕಂಪೇರ್ ಮಾಡಿದಾಗ ಅವರಿಗೆ ಇನ್ಕ್ರೀಸ್ ಇಂಟ್ರೆಸ್ಟ್, ಅವರಲ್ಲಿ ಆಸಕ್ತಿಯನ್ನು ಕೆರಳಿಸುವಂಥದ್ದಾಗಿದೆ ಅಂತ ಹೇಳ್ತಾರೆ. ಇನ್ನು ಫೋರ್ತ್ ಒನ್, ಎ ಟ್ರೆಂಡ್ ದಟ್ ಇಂಗ್ಲೀಷ್ ಈಸ್ ದ ಮೋಸ್ಟ್ ಕಾಮನ್ ಆಕ್ಸಿಲರಿ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್. ಎ ಟ್ರೆಂಡ್, ಇದು ಒಂದು ಟ್ರೆಂಡ್, ಆ್ಯಸ್ ಇಂಗ್ಲೀಷ್ ಈಸ್ ದ ಮೋಸ್ಟ್ ಕಾಮನ್ ಆಕ್ಸಿಲರಿ. ಜಗತ್ತಿನಲ್ಲಿ ಇದೊಂದು ಸರ್ವೇ ಸಾಮಾನ್ಯವಾದಂತಹ ಸಹಾಯಕವಾದಂತಹ ಭಾಷೆ ಅಂತ ಹೇಳ್ತಾರೆ. ಇದರಲ್ಲಿ ಸೂಕ್ತವಾದಂಥದ್ದು ನಾರ್ಮನ್ ಪಾಮ್ಸ್ಕಿ ಅವರ ಪ್ರಕಾರ ಯಾವುದು ಸೂಕ್ತ ಅಂದರೆ ಫಸ್ಟ್ ಒನ್ ಭಾಳ ಸೂಕ್ತವಾದಂಥದ್ದು. ಕಾರಣ ಇಷ್ಟೇ, ಯೂನಿವರ್ಸಲ್ ಗ್ರಾಮರ್ ಅಂಡರ್ಲೈನ್. ಯೂನಿವರ್ಸಲ್ ಅಂದರೆ ಸಾರ್ವತ್ರಿಕವಾದ ಭಾಷೆಯು ವ್ಯವಹರಿಸುತ್ತದೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ, ಮಗುವಿನ ಮೆದುಳಿನ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಅವರಲ್ಲಿ ಒದಗಿರುವಂತಹ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ವ್ಯವಹರಿಸುತ್ತೆ. ಅಷ್ಟೇ ಅಲ್ಲದೆ ಯೂನಿವರ್ಸಲ್ ಗ್ರಾಮರ್ ಅಂದರೆ ಸಾರ್ವತ್ರಿಕವಾದಂಥದ್ದು ಗ್ರಾಮರ್, ವ್ಯಾಕರಣ. ಇದು ಯಾವುದೇ ನಿಯಮಗಳು ಬರೋದಿಲ್ಲ ಇಲ್ಲಿ. ಅಂಡರ್ಲೈಯಿಂಗ್ ಸಿದ್ಧಾಂತಗಳಿಗೆ ಆಧಾರವಾಗಿರುವಂಥದ್ದು ಅಂತ ಹೇಳ್ತಾರೆ. ಅದರಿಂದ ಒಂದೇ ಆಪ್ಷನ್ ಸೂಕ್ತ ಅಂತ ನಾವು ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆಗೆ ನಾವು ನೋಡೋದಾದರೆ 27ನೇ ಪ್ರಶ್ನೆಯನ್ನು, ಎ ಕ್ರಿಟಿಕಲ್ ಪೀರಿಯಡ್ ಡ್ಯೂರಿಂಗ್ ಲ್ಯಾಂಗ್ವೇಜ್ ಲರ್ನಿಂಗ್. ಕ್ರಿಟಿಕಲ್ ಪೀರಿಯಡ್ ಅಂದರೆ ಸಂದಿಗ್ಧವಾದಂಥ ಸನ್ನಿವೇಶ, ಸಂದರ್ಭ ಅಂತ ಅರ್ಥ. ಭಾಷೆ ಕಲಿಕೆಯಲ್ಲಿ ಯಾವುದೋ ಒಂದು ಸಂದಿಗ್ಧ ಸನ್ನಿವೇಶವನ್ನು ಒದಗಿಸುತ್ತೆ ಅಥವಾ ಸಮಸ್ಯೆಯನ್ನು ಸಂದರ್ಭ ಅಂತ ಹೇಳ್ಬೋದು. ಅಂದರೆ ಫಸ್ಟ್ ಒನ್, ಸ್ಪೆಷಲ್ ಟೈಮ್ ಸೆಟ್ ಅಸೈಡ್ ಫಾರ್ ಸ್ಟೂಡೆಂಟ್ಸ್ ಟು ಇಂಟೆನ್ಸಿವ್ಲಿ ಪ್ರಾಕ್ಟೀಸ್ ಲ್ಯಾಂಗ್ವೇಜ್ ಯೂಸ್. ಸ್ಪೆಷಲ್ ಟೈಮ್ ಅಂದರೆ ವಿಶೇಷವಾದ ಸಮಯ, ಸೆಟ್ ಅಸೈಡ್ ಸ್ಟೂಡೆಂಟ್ ಫಾರ್ ಇಂಟೆನ್ಸಿವ್ಲಿ ಪ್ರಾಕ್ಟೀಸ್, ಉದ್ದೇಶಪೂರ್ವಕವಾಗಿ ಅಭ್ಯಾಸ ಮಾಡೋದ್ರ ಮೂಲಕ, ಭಾಷೆಯನ್ನು ಅಭ್ಯಾಸ ಮಾಡೋದ್ರ ಮೂಲಕ, ಬಳಸೋದ್ರ ಮೂಲಕ ಅಂತ ಹೇಳ್ತಾರೆ. ಇನ್ನು ಸೆಕೆಂಡ್ ಒನ್ ಆಪ್ಷನ್, ದ ಪೀರಿಯಡ್ ಡ್ಯೂರಿಂಗ್ ವಿಚ್ ಲ್ಯಾಂಗ್ವೇಜ್ ಕ್ಯಾನ್ ಬಿ ಅಕ್ವೈರ್ಡ್ ದ ಗ್ರೇಟರ್ ಈಸಿ ದ್ಯಾನ್ ಎನಿ ಅದರ್ ಟೈಮ್. ದ ಪೀರಿಯಡ್ ಡ್ಯೂರಿಂಗ್ ವಿಚ್ ಲ್ಯಾಂಗ್ವೇಜ್ ಕ್ಯಾನ್ ಬಿ ಅಕ್ವೈರ್ಡ್ ಅಂದರೆ ಹೊಂದಿರುವಂಥದ್ದು. ಯಾವ ಸಮಯದಲ್ಲಿ ಪೀರಿಯಡು
ಗ್ರೇಟರ್ ಈಸಿ ಅಂದರೆ ಅರ್ಥ ಸುಲಭವಾಗೋದು. ಗ್ರೇಟರ್ ಈಸಿ ದ್ಯಾನ್ ಎನಿ ಅದರ್ ಟೈಮ್, ಬೇರೆಲ್ಲ ಸಮಯಕ್ಕಿಂತ ಹೆಚ್ಚು ಆರಾಮದಾಯಕ. ಈಸಿ ಅಂದರೆ ಏನಿಲ್ಲ, ಹೆಚ್ಚಾಗಿ ಸುಲಭ ಅನ್ನೋದಕ್ಕಿಂತ ಆರಾಮದಾಯಕವಾಗಿರುವಂಥದ್ದು ಅಂತ ಹೇಳುತ್ತೆ. ಇನ್ನು ಥರ್ಡ್ ಒನ್, ದ ಲೆಂತ್ ಆಫ್ ಟೈಮ್ ಬಿಫೋರ್ ಕಾಂಪ್ರೆನ್ಸಿವ್ ಅಸೆಸ್ಮೆಂಟ್ ಟೇಕ್ಸ್ ಪ್ಲೇಸ್ ಇನ್ ಕ್ಲಾಸ್. ಲೆಂತ್ ಆಫ್ ಟೈಮ್ ಅಂದರೆ ಸುದೀರ್ಘವಾದಂಥ ಸಮಯ, ಅಂದರೆ ನಾವು ಕ್ಲಾಸಲ್ಲಿ ತಗೊಳ್ಳುವಂಥ ಸಮಯ. ಬಿಫೋರ್ ಕಾಂಪ್ರೆನ್ಸಿವ್ ಅಂದರೆ ಹಲವಾರು ಅಂಶಗಳನ್ನು ಹೊಂದಿರುವಂಥದ್ದು. ಅಸೆಸ್ಮೆಂಟ್ ಅಂದರೆ ನಿರ್ಧಾರ ಮಾಡುವಂಥದ್ದು. ಮಗುವಿನಲ್ಲಿ ನಾವು ಹಲವು ರೀತಿಯ ಒಂದು ಅಸೆಸ್ಮೆಂಟ್ ಮಾಡುವಾಗಿರುತ್ತೆ. ಟೇಕ್ಸ್ ಪ್ಲೇಸ್ ಇನ್ ದ ಕ್ಲಾಸ್, ಇದು ತರಗತಿಯಲ್ಲಿ ನಡೆಯುವಂಥದ್ದು. ಇನ್ನು ಫೋರ್ತ್ ಒನ್, ಬೆಸ್ಟ್ ಪ್ರಿಪರೇಟರಿ ಪೀರಿಯಡ್ ಫಾರ್ ಎನಿ ಲ್ಯಾಂಗ್ವೇಜ್ ಪ್ರಾಜೆಕ್ಟ್. ಬೆಸ್ಟ್ ಪ್ರಿಪರೇಟರಿ ಪೀರಿಯಡ್ ಅಂದರೆ ಪೂರ್ವ ಸಿದ್ಧತವಾದಂಥ ಅವಧಿ. ಎನಿ ಲ್ಯಾಂಗ್ವೇಜ್ ಪ್ರಾಜೆಕ್ಟ್, ಯಾವುದೇ ಭಾಷೆಯ ಚಟುವಟಿಕೆಯನ್ನು ಪೂರ್ವ ಸಿದ್ಧತೆಗೊಳಿಸಬೇಕಾದ್ರೆ ಅದು ಭಾಳ ಕ್ರಿಟಿಕಲ್ ಪೀರಿಯಡು ಅಂತ ನಾವು ನಿರ್ಧಾರ ಮಾಡ್ಬೋದು. ಇದರಲ್ಲಿ ಯಾವುದು ಕ್ರಿಟಿಕಲ್ ಪೀರಿಯಡು ಅಂತ ನಾವು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಗಮನಿಸ್ಬೇಕು ನಾವು. ಸೆಕೆಂಡ್ ಒನ್ ಅಂತ ಹೇಳ್ಬೋದು. ಏಕೆ ಅಂತ ಹೇಳ್ತೀನಿ ನೋಡಿ, ಇನ್ನು ಈ ಪಾಯಿಂಟ್ ಇನ್ನೊಂದ್ಸಲ ಹೇಳ್ತೀನಿ. ದ ಪೀರಿಯಡ್ ಡ್ಯೂರಿಂಗ್ ವಿಚ್ ಲ್ಯಾಂಗ್ವೇಜ್ ಕ್ಯಾನ್ ಬಿ ಅಕ್ವೈರ್ಡ್, ಯಾವ ಭಾಷೆಯನ್ನು ನಾವು ಅಕ್ವೈರ್ ಮಾಡ್ತೀವೋ, ಹೊಂದುತ್ತೀವೋ. ಗ್ರೇಟರ್ ಈಸಿ ಅಂದರೆ ಭಾಳ ಆರಾಮದಾಯಕವಾಗಿ. ದೆನ್ ಎನಿ ಅದರ್ ಟೈಮ್, ಬೇರೆಲ್ಲ ಸಮಯಗಳಲ್ಲಿ ಅದನ್ನು ಆರಾಮದಾಯಕವಾಗಿ ಅದನ್ನು ನಿರ್ವಹಿಸುವಂಥದ್ದು ಇಲ್ಲಿ ಕ್ರಿಟಿಕಲ್ ಪೀರಿಯಡ್ ಆಗಿರುತ್ತೆ ಅಂತ ಹೇಳ್ತಾನೆ. ಯಾಕಂದರೆ ಆ ಸಮಯದಲ್ಲಿ ನಾವು ಭಾಷೆ ಅನ್ನೋದು ಒಂದು ಭಾಷೆನ ಹೊಂದುತ್ತಾ ಇದ್ದೀವಿ ಅಂದರೆ ಆರಾಮದಾಯಕವಾಗಿ ಹೊಂದೋದು ಅಷ್ಟು ಸುಲಭ ಅಲ್ಲ, ಅದು ಕ್ರಿಟಿಕಲ್ ಪೀರಿಯಡ್ ಆಗಿರುತ್ತೆ. ಯಾಕಂದರೆ ಒಂದು ಭಾಷೆ ನೀವು ಫಸ್ಟ್ ಲ್ಯಾಂಗ್ವೇಜ್ ನಾವು ತಾಯಿಯಿಂದ ಮನೆಯಲ್ಲಿ ಸನ್ನಿವೇಶದಲ್ಲಿ ಕಲ್ತಿರೋದು ಸುಲಭವಾಗಿರುತ್ತೆ, ಅದು ಬೇರೆ ಭಾಷೆ ಕಲಿಯುವಾಗ ಅದು ಕ್ರಿಟಿಕಲ್ ಪೀರಿಯಡ್ ಆಗಿರುತ್ತೆ ಅಂತ ನಾವು ಇದರಲ್ಲಿ ನಿರ್ಧಾರ ಮಾಡೋದು. ಫಸ್ಟ್ ಸ್ಟಾರ್ಟ್ ಟು ಸ್ಪೀಕ್ ಇನ್ ಸೆಂಟೆನ್ಸಸ್, ದೇರ್ ಸ್ಪೀಚ್ ಮೇ ಬಿ ಡಿಸ್ಕ್ರೈಬ್ಡ್ ಆ್ಯಸ್. ಇದರ ಅರ್ಥವನ್ನು ನಾವು ನೋಡೋದಾದರೆ, ವೆನ್ ಚಿಲ್ಡ್ರನ್ ಫಸ್ಟ್ ಸ್ಟಾರ್ಟ್ ಅಂದರೆ ಮಗು ಪ್ರಾರಂಭದಲ್ಲಿ, ಟು ಸ್ಪೀಕ್ ಇನ್ ಸೆಂಟೆನ್ಸಸ್ ಅಂದರೆ ವಾಕ್ಯಗಳನ್ನು ಮಾತನಾಡುವಾಗ, ಸ್ಪೀಕ್ ಅಂದರೆ ಮಾತನಾಡುವಾಗ, ದೇರ್ ಸ್ಪೀಚಸ್ ಮೇ ಬಿ ಡಿಸ್ಕ್ರೈಬ್ಡ್ ಆ್ಯಸ್, ಆ ಮಾತುಗಳನ್ನು ಡಿಸ್ಕ್ರೈಬ್ ಅಂದರೆ ವಿವರಿಸಿ, ಹೇಗಿರುತ್ತೆ ಅಂತ ವಿವರಿಸಿ ಅಂತ ಹೇಳ್ತಾನೆ. ಮೇ ಬಿ ಈ ರೀತಿ ಇರ್ಬೋದು ಅಂತ. ಫಸ್ಟ್ ಒನ್ ಮಲ್ಟಿಲಿಂಗ್ವಲ್, ಸೆಕೆಂಡ್ ಒನ್ ಬ್ಯಾಬ್ಲಿಂಗ್, ಥರ್ಡ್ ಒನ್ ಎಕ್ಸೆಪ್ಷನಲಿ, ಫೋರ್ತ್ ಒನ್ ಟೆಲಿಗ್ರಾಫಿಕ್ ಅಂತ ಇದೆ. ಇಲ್ಲಿ ನಾವು ಇವಳ ಅರ್ಥ ಗೊತ್ತಿದ್ದರೆ ಇನ್ನು ಸುಲಭವಾಗಿ ಇದನ್ನು ನಾವು ಗುರುತಿಸ್ಬೋದು. ಮಲ್ಟಿಲಿಂಗ್ವಲ್ ಅಂದರೆ ನಿಮಗೆ ಗೊತ್ತಿದೆ ಬಹುಭಾಷೆ ಅಂತ, ಮಲ್ಟಿಲಿಂಗ್ವಲ್ ಅಂದರೆ ಬಹುಭಾಷಾ ಅಂತ. ಸೆಕೆಂಡ್ ಒನ್ ಬ್ಯಾಬ್ಲಿಂಗ್ ಅಂದರೆ ಅರ್ಥ ತೊದಲು ನುಡಿ ಅಂತ ಕರಿತೀವಿ. ಬ್ಯಾಬ್ಲಿಂಗ್ ಅಂದರೆ ತೊದಲು ನುಡಿ. ಇನ್ನು ಎಕ್ಸೆಪ್ಷನಲಿ ಅಂದರೆ ಅಸಾಧಾರಣವಾದಂಥದ್ದು. ಇನ್ನು ಟೆಲಿಗ್ರಾಫಿಕ್ ಅಂದರೆ ತಂತಿ ಸಮಾಚಾರ ಅಂತ. ಇಂದಿನ ದಿನಗಳಲ್ಲಿ ಇತ್ತು ಟೆಲಿಗ್ರಾಮ್ ಕಳಿಸ್ತೀವಿ ಅಂದರೆ ಟೆಲಿಗ್ರಾಫಿಕ್ ವೇ ಅಂತ. ಇದು ಟೆಲಿಗ್ರಾಫಿಕ್ ಇದೆ. ಇದರಲ್ಲಿ ನಾವು ಎಲ್ಲವನ್ನು ಗಮನಿಸ್ತಾ ಹೋದರೆ ಮಗು ಸ್ಪಷ್ಟವಾಗಿ ನಾವು ತಿಳಿಬೋದು ಮಗು ಯಾವುದ್ರಲ್ಲಿ ಮಾತಾಡೋದಂದರೆ ಬ್ಯಾಬ್ಲಿಂಗ್ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. ಬ್ಯಾಬ್ಲಿಂಗ್ ಅಂದರೆ ಹೇಳಿದ್ವಿ ಅರ್ಥ ತೊದಲು ನುಡಿ ಅಂತ. ಹಾಗಾಗಿಬಿಟ್ಟು ಇದು ಸರಿಯಾದ ಉತ್ತರ ಆಗಿದೆ ಅಂತ ಸುಲಭವಾಗಿ ಗುರುತಿಸ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 29 ಏನಿದೆ, ವಿಚ್ ಅಬ್ಸರ್ವೇಷನ್ ಸಪೋರ್ಟ್ಸ್ ನಾರ್ಮನ್ ಕಾಮ್ಸ್ಕಿಸ್ ಐಡಿಯಾಸ್ ಅಬೌಟ್ ಲ್ಯಾಂಗ್ವೇಜ್ ಅಕ್ವಿಷನ್ಸ್. ಇಲ್ಲಿ ವಿಚ್ ಅಬ್ಸರ್ವೇಷನ್, ಯಾವ ಒಂದು ವೀಕ್ಷಣೆ ನಮಗೆ ಬೆಂಬಲಿಸುತ್ತೆ, ನಾರ್ಮನ್ ಕಾಮ್ಸ್ಕಿ ಅವರ ಆಲೋಚನೆಯಂತೆ ಭಾಷಾ ಅರ್ಜನೆಗೆ ಯಾವ ಒಂದು ವೀಕ್ಷಣೆ ಸಪೋರ್ಟ್ ಮಾಡುತ್ತೆ, ಅದು ಬೆಂಬಲಿಸುತ್ತೆ ಅಂತ ಹೇಳಿದೆ. ಇಲ್ಲಿ ಅದರ ಅರ್ಥವನ್ನು ನೋಡ್ತಾ ಹೋಗೋಣ. ಚಿಲ್ಡ್ರನ್ಸ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಫಾಲೋಸ್ ಎ ಸಿಮಿಲರ್ ಪ್ಯಾಟ್ರನ್ಸ್ ಅಕ್ರಾಸ್ ಕಲ್ಚರ್ಸ್ ಅಂತ ಇದೆ. ಚಿಲ್ಡ್ರನ್ಸ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಇಲ್ಲಿ ಚಿಲ್ಡ್ರನ್ಸ್ ಅಂದರೆ ಫ್ಲೂರಲ್ ಅಲ್ಲ, ಚಿಲ್ಡ್ರನ್ಸ್ ಅಂದರೆ ಮಕ್ಕಳ ಭಾಷಾ ಬೆಳವಣಿಗೆ ಫಾಲೋ ಮಾಡುತ್ತೆ. ಸಿಮಿಲರ್ ಪ್ಯಾಟ್ರನ್ಸ್ ಅಂದರೆ ಅದೇ ಹೋಲಿಕೆಯಾದ ಅದೇ ವಿನ್ಯಾಸದ ಸಾಂಸ್ಕೃತಿಕವಾದಂತಹ ಗಳನ್ನು ಅಂದರೆ ಭಾಷಾ ಬೆಳವಣಿಗೆಯನ್ನು ಹೋಲಿಕೆ ಮಾಡುತ್ತೆ ಅಂತ ಹೇಳುತ್ತೆ. ಸೆಕೆಂಡ್ ಒನ್, ದ ಸ್ಟೇಜ್ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಕಾರ್ ಅಟ್ ಅಬೌಟ್ ದ ಸೇಮ್ ಏಜಸ್ ಇನ್ ಮೋಸ್ಟ್ ಚಿಲ್ಡ್ರನ್ ಅಂತಿದೆ. ಇದರಲ್ಲಿ ದ ಸ್ಟೇಜ್ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಒಂದು ಹಂತ, ಮಗುವಿನ ಭಾಷಾ ಬೆಳವಣಿಗೆ ಹಂತ, ಅಕಾರ್ ಅಟ್ ಅಬೌಟ್ ದ ಸೇಮ್ ಏಜಸ್ ಅಂದರೆ ಸಮಾನ ವಯಸ್ಕರಲ್ಲಿ, ಇನ್ನು ಮೋಸ್ಟ್ ಆಫ್ ಚಿಲ್ಡ್ರನ್ ಅಂದರೆ ಹೆಚ್ಚಾನೆಚ್ಚು ಆ ಒಂದು ವಯಸ್ಸಿನ ಮಕ್ಕಳಲ್ಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಏನಾಗಿರುತ್ತೆ, ಸೇಮ್ ಇರುತ್ತೆ, ಅದು ಒಂದೇ ಥರನಾಗಿರುತ್ತೆ ಅನ್ನೋದು. ಮೂರನೇದು, ಚಿಲ್ಡ್ರನ್ ಅಕ್ವೈರ್
language quickly and effortlessly about the same ages in most children. ಚಿಲ್ಡ್ರನ್ ಅಕ್ವೈರ್ ಲ್ಯಾಂಗ್ವೇಜ್, ಮಗು ಭಾಷೆಯನ್ನು ಅರ್ಜೆ ಮಾಡಿಕೊಳ್ಳುತ್ತೆ ಕ್ವಿಕ್ಲಿ, ಭಾಳ ವೇಗವಾಗಿ, ಆ್ಯಂಡ್ ಎಫರ್ಟ್ಲೆಸ್ಲಿ, ಯಾವುದೇ ಶ್ರಮವಿಲ್ಲದೆ, ಎಬೌಟ್ ದ ಸೇಮ್ ಏಜಸ್ ಅಂದರೆ ಆ ಸಮಾನ ವಯಸ್ಕರ ಮಕ್ಕಳಲ್ಲಿ, ಮೋಸ್ಟ್ ಆಫ್ ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮಕ್ಕಳಲ್ಲಿ, ಆ ವಯಸ್ಸಿನ ಎಲ್ಲ ಮಕ್ಕಳಲ್ಲಿ ಭಾಷೆಯನ್ನು ಬೇಗವಾಗಿ ಅರ್ಜನೆ ಮಾಡಿಕೊಳ್ಳುತ್ತೆ, ಶ್ರಮವಿಲ್ಲದೆ ಅರ್ಜನೆ ಮಾಡಿಕೊಳ್ಳುತ್ತೆ ಅಂತ ಹೇಳೋದು. ಇನ್ನು ಫೋರ್ತ್ ಒನ್ ಆಲ್ ಆಫ್ ದ ಎಬವ್, ಎಲ್ಲವೂ ಅಂತ ಇದೆ. ಇದರಲ್ಲಿ ನಾವು ಗಮನಿಸ್ಬೋದು ಯಾವುದು ಇದಕ್ಕೆ ಸೂಕ್ತವಾದ್ದು ಅಂತಂದರೆ, ಇದರಲ್ಲಿ ಸೂಕ್ತವಾದ್ದು ನಾವು ಗಮನಿಸೋದಾದರೆ ಫಸ್ಟ್ ಒನ್ ಅಂತ ನಾವು ಹೇಳ್ಬೋದು. ಏಕೆ ಅಂದರೆ ಚಿಲ್ಡ್ರನ್ಸ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಮಗುವಿನ ಭಾಷಾ ಬೆಳವಣಿಗೆ ಫಾಲೋ ಮಾಡುತ್ತೆ ಸಿಮಿಲರ್ ಪ್ಯಾಟ್ರನ್ಸ್, ಅಂದರೆ ಅದೇ ವಿನ್ಯಾಸಗಳನ್ನು, ಅಂದರೆ ಅಕ್ರಾಸ್ ಕಲ್ಚರ್ಸ್, ಅಂದರೆ ಈ ಆ ಮಗುವಿನ ಬೆಳೆದು ಬಂದಂಥ ವಾತಾವರಣ, ಸಂಸ್ಕೃತಿ, ಅವುಗಳನ್ನು ಹೊರತಾಗಿ ಅಲ್ಲದೆ ಅವುಗಳನ್ನೇ ಹೋಲುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಮಕ್ಕಳದು ಒಂದೇ ಥರ ಇರಲ್ಲ. ಆ ಮಗು ಬೆಳೆದು ಬಂದ ಒಂದು ವಾತಾವರಣ ಭಾಳ ಮುಖ್ಯ ಆಗಿರುತ್ತೆ, ಆ ಬೆಳೆದು ಬಂದಂಥ ಸಂಸ್ಕೃತಿ ಭಾಳ ಮುಖ್ಯ ಆಗಿರುತ್ತೆ. ಕೆಲವರು ತಂದೆ ತಾಯಿಗಳು ಹೆಚ್ಚು ಮಾತಾಡಲಿಲ್ಲ, ಅಂಥ ಸಂಸ್ಕೃತಿ, ಅಂಥ ವಾತಾವರಣದಲ್ಲಿ ಮಗು ಬೆಳೆದಿದ್ದರೆ ಅದು ಸಮಾನ ವಯಸ್ಕರಾಗಿದ್ದರೂ ಅದು ಮಾತಿನಲ್ಲಿ ಬೆಳವಣಿಗೆಯಲ್ಲಿ ಹಿಂದೆ ಇರುತ್ತೆ, ಭಾಷಾ ಬೆಳವಣಿಗೆಯಲ್ಲಿ ಅದು ಹಿಂದೆ ಬೀಳುತ್ತೆ ಅಂತ ನಾವು ಹೇಳ್ಬೋದು. ಇದು ಅದಕ್ಕೆ ಸೂಕ್ತವಾದ್ದು. ಹಾಗಾಗಿ ಫಸ್ಟ್ ಒನ್ ಈಸ್ ಕರೆಕ್ಟ್ ಆನ್ಸರ್ ಅಂತ ನಾವು ಹೇಳ್ಬೋದು. ಇನ್ನು ಕ್ವಶನ್ ನಂಬರ್ 30ನೇ ಪ್ರಶ್ನೆಯನ್ನು ನೋಡೋಣ. ವಿಚ್ ಲರ್ನಿಂಗ್ ಡೊಮೈನ್ ಕಾನ್ಸ್ಟಿಟ್ಯೂಟ್ ಹೈಯರ್ ಆರ್ಡರ್ ಥಿಂಕಿಂಗ್ ಅಂತ ಇದೆ. ಇಲ್ಲಿ ನೋಡ್ಬೋದು ವಿಚ್ ಲರ್ನಿಂಗ್ ಡೊಮೈನ್ ಅಂದರೆ ಇಲ್ಲಿ ಅರ್ಥ ಕಾರ್ಯಕ್ಷೇತ್ರ ಅಂತ. ಇದು ಸಂದರ್ಭ ತಕ್ಕಂತೆ ಬೇರೆ ಬೇರೆ ಅರ್ಥ ಬರುತ್ತೆ. ಅಂದರೆ ಸ್ವತ್ತು, ಆಸ್ತಿ ಅಂತ ಬರುತ್ತೆ. ಬಟ್ ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ಷೇತ್ರ. ಕಾನ್ಸ್ಟಿಟ್ಯೂಟ್ ಹೈಯರ್ ಆರ್ಡರ್ ಥಿಂಕಿಂಗ್. ಕಾನ್ಸ್ಟಿಟ್ಯೂಟ್ ಅಂದರೆ ಈ ಪೂರಕವಾದಂತಹ ಅಥವಾ ಲಗತ್ತಿಸುವಂತಹ ಅಥವಾ ಪೂರಕವಾದಂಥ ಅನ್ನೋದಲ್ಲಿ ತೊಗೊಬೋದು. ಕಾರ್ಯಕ್ಷೇತ್ರದ ಪೂರಕವಾದಂಥ ಹೈಯರ್ ಆರ್ಡರ್ ಥಿಂಕಿಂಗ್, ಉನ್ನತ ಆಲೋಚನೆಗೆ ಇದು ಪೂರಕವಾಗಿದೆ ಅಂತ ಹೇಳ್ಬೋದು. ಯಾವುದು ಇವುಗಳ ಅರ್ಥ ನೋಡೋದಾದರೆ ವಿಚ್ ಯಾವುದು ಅಂತ ನಾವು ಗುರುತಿಸ್ಬೇಕಂದ್ರೆ, ಫಸ್ಟ್ ಒನ್ ರಿಮೆಂಬರಿಂಗ್, ಸೆಕೆಂಡ್ ಒನ್ ಅಂಡರ್ಸ್ಟ್ಯಾಂಡಿಂಗ್, ಥರ್ಡ್ ಒನ್ ಅಪ್ಲಿಕೇಶನ್, ಫೋರ್ತ್ ಒನ್ ಆ್ಯಂಡ್ ಅಫಿಕ್ಸಸ್ ಅಂತ ಇದೆ. ಇದರಲ್ಲಿ ಅರ್ಥ ಗೊತ್ತಿದ್ರೆ ನಾವು ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಫಸ್ಟ್ ಒನ್ ಇಲ್ಲಿ ರಿಮೆಂಬರಿಂಗ್ ಅಂದರೆ ಪುನರ್ಮನನ ಅಂತ ನಾವು ಹೇಳ್ಬೋದು. ಸೆಕೆಂಡ್ ಒನ್ ಅಂಡರ್ಸ್ಟ್ಯಾಂಡಿಂಗ್, ಅರ್ಥೈಸುವಿಕೆ ಅಂತ ಹೇಳ್ಬೋದು. ಥರ್ಡ್ ಒನ್ ಅಪ್ಲಿಕೇಶನ್ ಅಂದರೆ ಅನ್ವಯಿಕ ಜ್ಞಾನ, ಅನ್ವಯಿಕೆ ಅಂತ ಹೇಳ್ಬೋದು. ಫೋರ್ತ್ ಒನ್ ಅಫಿಕ್ಸಸ್ ಅಂದರೆ ಕೂಡ ಇದು ಅವಶ್ಯಕತೆ ಇಲ್ಲದೆ ಇರೋಂಥದ್ದು. ಅಂದರೆ ಇಲ್ಲಿ ನಾವು ಇವುಗಳ ಅರ್ಥ ನೋಡೋದಾದರೆ, ಇಲ್ಲಿ ಹೈಯರ್ ಆರ್ಡರ್ ಥಿಂಕಿಂಗ್ ಇವೆಲ್ಲಗಳನ್ನು ನೋಡೋದಾದರೆ ಅಪ್ಲಿಕೇಶನ್ ಅನ್ನೋದು ಭಾಳ ಸೂಕ್ತ ಅಂತ ಹೇಳ್ಬೋದು. ಯಾಕೆ ಅಂದರೆ ಅಪ್ಲಿಕೇಶನ್ ಅಂದರೆ ಅನ್ವಯಿಕ ಜ್ಞಾನ. ಹೈಯರ್ ಆರ್ಡರ್ ಅಂತಂದರೆ ಇಲ್ಲಿ ನಾವು ಬೇರೆ ಮುಂದಿನ ಅವಶ್ಯಕತೆನೇ ಬಿಡಲ್ಲ, ಅಪ್ಲಿಕೇಶನ್ಗೆ ನಾವು ಸುಲಭವಾಗಿ ಫೈಂಡ್ ಔಟ್ ಮಾಡ್ಬೋದು. ಯಾಕೆ ಅಂತಂದರೆ ನೋಡಿ, ನಾವು ಯಾಕೆ ಅದನ್ನು ಅಪ್ಲಿಕೇಶನ್ ಅನ್ನೋದು ಇವೆಲ್ಲ ಕಂಪೇರ್ ಮಾಡಿದರೆ, ರಿಮೆಂಬರಿಂಗು, ಅಂಡರ್ಸ್ಟ್ಯಾಂಡಿಂಗು, ಅಫಿಕ್ಸಸ್ಗೆ ಹೋಲಿಕೆ ಮಾಡಿದರೆ ಇದು ಹೈಯರ್ ಆರ್ಡರ್ ಆಗುತ್ತೆ. ಆಲೋಚನೆಯಲ್ಲಿ ಉನ್ನತ ಆಲೋಚನೆ ಆಗುತ್ತೆ ಅಂತ ಹೇಳ್ಬೋದು. ಹೈಯರ್ ಆರ್ಡರ್ ಅಂದರ್ಥ ಉನ್ನತವಾದಂಥ ಆಲೋಚನೆ, ಚಿಂತನೆ ಅಂತ ಹೇಳ್ಬೋದು. ಒಂದು ಯಾವುದೇ ಕೆಲಸವನ್ನು, ಒಂದು ವಿದ್ಯೆಯನ್ನು ಮಗು ಕಲಿತ ಮೇಲೆ ಅದನ್ನು ಅನ್ವಯ ಮಾಡ್ಕೊಳ್ಳೋದಿದೆಯಲ್ಲ, ಅದು ಹೈಯರ್ ಆರ್ಡರ್ ಆಗುತ್ತೆ. ಅದರಿಂದ ಇದು ಥರ್ಡ್ ಒನ್ ಈಸ್ ಬೆಸ್ಟ್ ಆನ್ಸರ್ ಅಂತ ನಾವು ಹೇಳ್ಬೋದು. ಇನ್ನು 31 ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 31, ದ ಪ್ರೋಸೆಸ್ ಆಫ್ ವರ್ಡ್ ಫಾರ್ಮೇಷನ್ ಕನ್ಸಿಸ್ಟ್ಸ್ ಆಫ್ ಅಂತ ಇದೆ. ಅದರ್ಥ ಈ ಒಂದು ಕ್ರಿಯೆ ವರ್ಡ್ ಫಾರ್ಮೇಷನ್ ಕನ್ಸಿಸ್ಟ್ಸ್ ಆಫ್ ಅಂದರೆ ಶಬ್ದೋತ್ಪತ್ತಿ ಕ್ರಿಯೆ ಇದನ್ನು ಒಳಗೊಂಡಿದೆ ಅಂತ ಹೇಳುತ್ತೆ. ಇದು ಆಲ್ರೆಡಿ ಕ್ವಶನ್ ರಿಪೀಟ್ ಆಗಿದೆ, ಬಟ್ ಇಲ್ಲಿ ಆಪ್ಷನ್ ಚೇಂಜ್ ಮಾಡಿ ಇದನ್ನು ಕ್ವಶನ್ ರಿಪೀಟ್ ಮಾಡಿದ್ದಾನೆ, ಅದನ್ನು ನಾವು ಗಮನಿಸಲೇಬೇಕು. ಫಸ್ಟ್ ಒನ್ ಕಾಂಪೌಂಡಿಂಗ್ ಆ್ಯಂಡ್ ಅಫಿಕ್ಸಸ್, opposites and meaning. Third one verbs and nouns. Fourth one using synonyms or euphemisms ಅಂತ ಇದೆ. ಇಲ್ಲಿ ಫಸ್ಟ್ ಒನ್ ಕಾಂಪೌಂಡಿಂಗ್ ಆ್ಯಂಡ್ ಅಫಿಕ್ಸಸ್. ಕಾಂಪೌಂಡಿಂಗ್ ಅಂದರೆ ಸಂಯೋಜನೆ ಅಂತ ನಾವು ಹೇಳ್ಬೋದು. ಕಾಂಪೌಂಡಿಂಗ್ ಅಂದರೆ ಸಂಯೋಜನೆ ಮತ್ತು ಅದರ ಲಗತ್ತುಗಳಿಗೆ ಅಥವಾ ಪೂರಕವಾದ ಅಂಶಗಳು ಅಂತ. ಇನ್ನು ಅಪೋಸಿಟ್ಸ್ ಅಂಡ್ ಮೀನಿಂಗ್ ಅಂದರೆ ವಿರುದ್ಧಾರ್ಥಗಳು ಮತ್ತು ಅರ್ಥಗಳು. ವರ್ಬ್ಸ್